ಸ್ತೋತ್ರ. ಸಕಲಕ್ಕೂ ಉನ್ನತನೇ ಸ್ತೋತ್ರ. ರಾಜಾದಿರಾಜನೇ ಸ್ತೋತ್ರ. ಓ ಸರ್ವಾಧಿಕಾರಿಯಾದ ಯೇಸುವೇ ಸ್ತೋತ್ರ. ಕರ್ತನೆ, ಮತ್ತೊಂದು ಮುಂಚಾನೆಯಲ್ಲಿ ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಓಡಿ ಬರುವಂತೆ ನೀನು ಕೊಟ್ಟ ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ಸನ್ನಿಧಿಯಲ್ಲಿ ಕೂಡಿ ಬಂದು ನಿಮ್ಮನ್ನು ಆರಾಧಿಸುವಂತೆಯೂ ಪ್ರಾರ್ಥಿಸುವಂತೆಯೂ ನಿಮ್ಮನ್ನು ಘನಪಡಿಸುವಂತೆಯೂ ನಿಮ್ಮನ್ನು ಮಹಿಮೆ ಪಡಿಸುವಂತೆಯೂ ನೀವು ಕೊಟ್ಟ ಈ ಒಳ್ಳೆಯ ಅವಕಾಶಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪವಿತ್ರಾತ್ಮರೇ, ಇವತ್ತು ನಮ್ಮ ಆರಾಧನೆಯಲ್ಲಿ ನೀವು ಇಳಿದು ಬರಬೇಕು. ನೀವು ಆಳ್ವಿಕೆ ಮಾಡಬೇಕು. ನಿಮ್ಮ ಆಳ್ವಿಕೆಗೆ, ನಿಮ್ಮ ಚಿತ್ತಕ್ಕೆ, ನಿಮ್ಮ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ. ನಮ್ಮ ಚಿತ್ತವಲ್ಲ, ನಮ್ಮ ಆಸೆ ಅಲ್ಲ, ನಮ್ಮ ಬಯಕೆ ಅಲ್ಲ. ಏಸಪ್ಪ, ನಿನ್ನ ಚಿತ್ತ ನಮ್ಮಲ್ಲಿ ನೆರವೇರಬೇಕು. ನೀನು ನಮ್ಮಿಂದ ಏನು ಇಚ್ಛಿಸ್ತಾ ಇದ್ದೀರೋ, ನೀವು ನಮ್ಮಿಂದ ಏನು ಬಯಸ್ತಾ ಇದ್ದೀರೋ, ನೀವು ನಮ್ಮನ್ನು ನೋಡಿ ಏನು ಇವರಿಂದ ಮಾಡಬೇಕೆಂದು ಇಚ್ಛಿಸುತ್ತಾ ಇದ್ದೀರೋ ಅದನ್ನು ಮಾಡಲಿಕ್ಕೆ ಬೇಕಾದ ಶಕ್ತಿಯನ್ನು ಈ ದಿವಸದ ಆರಾಧನೆಯಲ್ಲಿ ನಮಗೆ ಕೊಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರಂಭದಿಂದ ಹಿಡಿದು ಕೊನೆಯವರೆಗೂ ನಿಮ್ಮ ಪವಿತ್ರಾತ್ಮನಿಂದ ನಮ್ಮನ್ನು ತುಂಬಿಸಿರಿ. ನಮ್ಮ ನಡೆ, ನುಡಿ, ಕ್ರಿಯೆ, ಮಾತುಗಳಲ್ಲಿ ಬಂದಿರುವ ಸಕಲ ವಿಧವಾದ ಪಾಪಗಳನ್ನು, ತಪ್ಪುಗಳನ್ನು ಕ್ರಿಸ್ತೇಶುವಿನ ಪರಿಶುದ್ಧವಾದ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಇವತ್ತಿನ ಆರಾಧನೆಯಲ್ಲಿ ನಿಮ್ಮ ಬಲವನ್ನು, ನಿಮ್ಮ ಶಕ್ತಿಯನ್ನು ಹೊಂದಿಕೊಂಡು ನಾವು ಹೋಗುವಂತೆಯೋ, ನಮ್ಮಿಂದ ಅನೇಕರನ್ನು ಕ್ರಿಸ್ತನ ಕಡೆಗೆ ಆಕರ್ಷಿಸುವಂಥ ಬಲವನ್ನು ನಾವು ಹೊಂದಿಕೊಳ್ಳುವಂತೆಯೋ ನಮಗೆ ಸಹಾಯ ಮಾಡಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರಂಭದಿಂದ ಹಿಡಿದು ಕೊನೆಯವರೆಗೂ ಪವಿತ್ರಾತ್ಮರೇ ನಿಮ್ಮ ಹತೋಟಿಗೆ ಕೊಡುವಾಗ ಈ ಅಂತರಿಕ್ಷವನ್ನೆಲ್ಲ ಯೇಸುವಿನ ರಕ್ತದಲ್ಲಿ ಶುದ್ಧೀಕರಿಸಿ ಪ್ರಾರ್ಥಿಸ್ತಾ ಇದ್ದೇವೆ. ರಾತ್ರಿ ಇಳಿದ ಅದೇ ಅಭಿಷೇಕ ಈ ಮುಂಜಾನೆಯಲ್ಲಿಯೂ ಪ್ರತಿಯೊಬ್ಬರಲ್ಲಿ ಇಳಿಯುವಂತೆಯೂ, ಓ ಆತ್ಮೀಯ ನೆಕ್ಸ್ಟ್ ಲೆವೆಲ್ಗೆ, ಓ ಸ್ಪಿರಿಚುವಲ್ ನೆಕ್ಸ್ಟ್ ರೆಲಮ್ಗೆ ಹೋಗುವಂತೆ ಯೇಸುವಿನ ನಾಮದಲ್ಲಿ ಎಲ್ಲರನ್ನು ಈ ಆರಾಧನೆಯಲ್ಲಿ ನೀವೇ ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಈ ಪ್ರಾರ್ಥನೆಗೆ, ಆರಾಧನೆಗೆ ವಿರುದ್ಧವಾಗಿ ನಿಂತಿರುವ ಅಂಧಕಾರದ ಶಕ್ತಿಗಳ ಕ್ರಿಯೆಗಳನ್ನು, ಮಾಟಮಂತ್ರ ಕ್ರಿಯೆಗಳನ್ನು ವಿರುದ್ಧವಾಗಿ ನಿಂತಿರುವ ಹೋರಾಡುವಂಥ ಎಲ್ಲ ಹೋರಾಟಗಳನ್ನು ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದಲ್ಲಿ ಲಯ ಮಾಡಿ ಪ್ರಾರ್ಥಿಸ್ತಾ ಇದ್ದೇವೆ. ನಿನ್ನ ನಾಮ ಇಲ್ಲಿ ಮಹಿಮೆ ಹೊಂದಬೇಕು. ಕೂಡಿ ಬರುವ ಪ್ರತಿಯೊಬ್ಬರಲ್ಲಿ ನಿನ್ನ ಅಭಿಷೇಕದಿಂದ ತುಂಬಲ್ಪಡಬೇಕು. ಇದು ಯೇಸು ಅಪ್ಪ ಓ ಬೆತೆಸ್ದ ಕೊಳವಾಗಿದು ಮಾರ್ಪಡಬೇಕು. ಒಳಗೆ ಬರುವವರು ಪವಿತ್ರಾತ್ಮನಿಂದ ತುಂಬಲ್ಪಡಬೇಕು. ಪವಿತ್ರಾತ್ಮನ ಹತ್ತುವ ಇಳಿಯುವ ಅನುಭವ ಪ್ರತಿಯೊಬ್ಬರಲ್ಲಿ ಉಂಟಾಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ನಿನ್ನ ನಾಮ ಇಲ್ಲಿ ಮಹಿಮೆ ಹೊಂದಲಿ. ನಿನ್ನ ಚಿತ್ತ ಇಲ್ಲಿ ನಡೆಯಲಿ. ನೀನು ಬಯಸುವುದಿಲ್ಲಿ ನೆರವೇರಲಿ. ಎಲ್ಲ ಸ್ತುತಿ, ಘನ, ಮಹಿಮೆಲ್ಲ ನಿಮ್ಮೊಬ್ಬರಿಗೆ ಯೇಸುವಿನ ನಾಮದಲ್ಲಿ ತಂದೆ. ಮುಂಜಾನೆ ವೇಳೆ ಅಪ್ಪ
విశ్వాసದಲ್ಲಿ ಒಪ್ಪಿಸ್ತಾ ಇದ್ದೇವೆ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ.
ಅಪ್ಪ ನೀವು ನಮ್ಮೊಟ್ಟಿಗೆ ಇದ್ದು ನಮ್ಮ ನಡೆಸಿದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸ್ತಾ ಇದ್ದೇನೆ ಸ್ವಾಮಿ. ಅಪ್ಪ ಮುಂದಿನ ಆರಾಧನೆಯನ್ನು ಕೂಡ ನಿಮ್ಮ ಹಸ್ತದಲ್ಲಿ ಒಪ್ಪಿಸ್ತಾ ಇದ್ದೇನೆ. ಇಲ್ಲಿರುವಂಥ ಎಲ್ಲ ಮಕ್ಕಳ ಮೇಲೆ ದೇವರೇ ನಿಮ್ಮ ಪ್ರಸನ್ನತೆ ಅಪ್ಪ ಈ ಆರಾಧನೆಯಲ್ಲಿ ಮಕ್ಕಳು ಅಪ್ಪ ಕಂಡುಕೊಳ್ಳುವ ಹಾಗೆ ಏಸಯ್ಯ ನೀವು ಸಹಾಯ ಮಾಡಬೇಕಾಗಿ ನಾನು ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಅಪ್ಪ ಮುಂದಿನ ಭಾಗವನ್ನು ಕೂಡ ನಿಮ್ಮ ಹಸ್ತದಲ್ಲಿ ಒಪ್ಪಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವ ಜೀವ ಪರಲೋಕದ ನಿಮ್ಮ ತಂದೆಯೇ ಆಮೆನ್. Ori ala darase, ora bala dara mala darase, eme me la dara bala darase me, dara la darase me la dara bala darase me, ori la dara bala darase me, Jesus. Lord,
ಪರಿಶುದ್ಧನಾದ ಯೇಸುವೇ, ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ. ನಮ್ಮನ್ನು ಶುದ್ಧೀಕರಿಸಿ ನಿಮ್ಮ ವಾಕ್ಯದಿಂದ ನಮ್ಮನ್ನು ಚೇತನಗೊಳಿಸಿ ನಿಮಗೋಸ್ಕರ ಪ್ರಯೋಜನವುಳ್ಳ ಪಾತ್ರೆಯಾಗಿ ನಮ್ಮನ್ನು ಮಾರ್ಪಡಿಸುವಪ್ಪ. ನಮ್ಮ ಆರಾಧನೆಯಲ್ಲಿ ನೀವು ಇಳಿದು ಬಂದಿದ್ದೀರಾ, ನಮಗೋಸ್ಕರ ಅದ್ಭುತ ಮಾಡುತ್ತೀರಾ, ನಮ್ಮ ಜೀವಿತಗಳಲ್ಲಿ ಸೂಚಕ ಕಾರ್ಯ ಮಾಡುತ್ತೀರಾ. ಈ ದಿವಸದಲ್ಲಿ ನಮಗೆ ಬೇಕಾದ ಆತ್ಮಿಕ ಮನ್ನವನ್ನು ದಯಪಾಲಿಸುತ್ತೀರಾ ಎಂದು ನಾವು ನಂಬುತ್ತಾ ಇದ್ದೇವೆ. ನಮಗೆ ವಿರುದ್ಧವಾಗಿ ನಮಗೆ ತಡೆಯಾಗಿ ನಿಂತಿರುವ ತಡೆಗಳು ನೀಗಲಿ, ಅಂಧಕಾರದ ಕ್ರಿಯೆಗಳು ಲಯವಾಗಲಿ, ಮಾಟ ಮಂತ್ರ ಶಕ್ತಿಗಳ ಕ್ರಿಯೆಗಳು ಲಯವಾಗಲಿ. ಯೇಸುವಿನ ನಾಮದಲ್ಲಿ ಮಹಿಮೆಯುಂಟಾಗಲಿ, ಯೇಸುವಿನ ರಾಜ್ಯದಲ್ಲಿ ಸ್ಥಾಪಿಸಲ್ಪಡಲಿ. ರಿಯಾ ಹಮಾಕಲ್ದರ ಬಲ ಕೆಟ್ಟಿರುವ ಕೆಟ್ಟುಗಳು ಬಂಧನಗಳು ಯೇಸುವಿನ ನಾಮದಲ್ಲಿ ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್ ಬಿಚ್ಚಲ್ಪಡಲಿ. ಕೆಟ್ಟುಗಳು ಬಿಚ್ಚಲ್ಪಡಲಿ, ಬಂಧನಗಳು ಬಿಚ್ಚಲ್ಪಡಲಿ, ವಿಮುಕ್ತರಾಗಲಿ, ಸ್ವತಂತ್ರರಾಗಲಿ, ಯೇಸುವನ್ನು ಆರಾಧಿಸುವಲಿಕ್ಕೆ ಸ್ವತಂತ್ರರಾಗಲಿ. ಶಮಮಾಲಾದರ ಸೇಕೆಲ್ದರ ರುಗಡದರ ಬಲಾದರ ಸೇಹೆಬೇಕೆಲ್ದರ ಬಲ ಆತ್ಮಗಳು ಬರಲಿಕ್ಕೆ ತಡೆಗಟ್ಟುವ ತಡೆಗಳು ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದಲ್ಲಿ ವಿರುದ್ಧವಾಗಿ ಹೋರಾಡುವ ಹೋರಾಟಗಳ ಮೇಲೆ ಯೇಸುವಿನ ರಕ್ತ ಎಲಿಯನ ಯಜ್ಞವೇದಿಯ ಮೇಲೆ ಇಳಿದಂತ ಅದೇ ಅಗ್ನಿ, ಎಲಿಯನ ಯಜ್ಞವೇದಿಯ ಮೇಲೆ ಇಳಿದಂತ ಅಗ್ನಿ ಎರ್ತಿರ್ ಪ್ರಾರ್ಥನೆಗಳ ಮೇಲೆ ವಿರುದ್ಧವಾಗಿ ಮಾತನಾಡುವಂತಹ ಯಜ್ಞವೇದಿಗಳ ಮೇಲೆ ಯೇಸುವಿನ ಅಗ್ನಿ ಇಳಿದು ದಹಿಸುವಂತ ಅಗ್ನಿಯಲ್ಲಿ ಕಾರ್ಯ ಮಾಡಲಿ. ಇವತ್ತು ನೀನು ಕಾರ್ಯ ಮಾಡು, ನಿನ್ನ ಚಿತ್ತದಲ್ಲಿ ನಡೆಯಲಿ, ನೀನು ನಮ್ಮೊಟ್ಟಿಗೆ ಮಾತನಾಡು, ಯೇಸುವಿನ ನಾಮದಲ್ಲಿ ತಂದೆಯೇ. ದೇವರಿಗೆ ಸ್ತೋತ್ರವಾಗಲಿ. ಒಂದು ನಿಮಿಷ ಪ್ರಾರ್ಥನೆ ಮಾಡಿ ವಾಕ್ಯ ಸಂದೇಶಕ್ಕೆ ಹೋಗೋಣ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅತ್ಯುನ್ನತನೇ, ನಾವು ನಿಮಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಸುತ್ತೇನೆ. ಪರಿಶುದ್ಧನೇ, ನಾವು ನಿಮಗೆ ಘನಮಾನ ಮಹಿಮೆಗಳು ಸಲ್ಲಿಸುತ್ತೇನೆ. ಈಗ ಮತ್ತೊಂದು ಭಾನುವಾರ ದೇವರೇ, ನಿಮ್ಮ ಪಾದ ಸನ್ನಿಧಿಯಲ್ಲಿ ಕೂಡಿ ಬರುವ ಹಾಗೆ ಕೃಪೆ ನೀಡಿದಕ್ಕಾಗಿ ಸ್ತೋತ್ರ, ದಯ ನೀಡಿದಕ್ಕಾಗಿ ಸ್ತೋತ್ರ. ಈ ಭಾನುವಾರದಲ್ಲಿಯೂ
ನಿಮ್ಮ ಸನ್ನದಿಯಲ್ಲಿ ನಾವು ಆರಾಧಿಸಿ, ನಿಮ್ಮನ್ನು ಘನಪಡಿಸಿ, ನಿಮ್ಮನ್ನು ಮಹಿಮೆಪಡಿಸಿ, ನಿಮ್ಮ ವಚನಗಳಿಂದ ನಾವು ಕೇಳಿಕೊಳ್ಳಲಿಕ್ಕೆ, ಕಲಿತುಕೊಳ್ಳಲಿಕ್ಕೆ ನಿಮ್ಮ ಮುಂದೆ ಸಮರ್ಪಿಸುತ್ತೇನೆ. ದೇವರೇ, ಮನಸ್ಸು ಚಂಚಲವಾಗಿ ಹೋಗದೆ ಯಥಾರ್ಥ ಹೃದಯದಿಂದ ವಾಕ್ಯ ಕೇಳಿ ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡಿ. ಪವಿತ್ರಾತ್ಮನು ಇದರ ಮಧ್ಯದಲ್ಲಿ ಚಲಿಸಲಿ, ದೇವರಾತ್ಮನು ಇದರ ಮಧ್ಯದಲ್ಲಿ ಕ್ರಿಯೆ ಮಾಡಲಿ. ಈ ವಾಕ್ಯದ ಮೂಲಕ ನಿನ್ನ ಮಕ್ಕಳ ಜೀವನದಲ್ಲಿ ಕಾರ್ಯಸಾಧ್ಯವಾಗಲಿ. ವಚನವೇ ಪ್ರಕಟವಾಗುವಾಗ ವಚನ ದೇವರ ಶಕ್ತಿಯನ್ನು ಪ್ರಕಟಿಸುವುದಾಗಿರಲಿ. ಮಕ್ಕಳಲ್ಲಿ ಅದ್ಭುತ ಬಿಡುಗಡೆಗಳು ಕಾಣಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಇವತ್ತಿನ ಧ್ಯಾನಕ್ಕಾಗಿ ನಾವು 1 ಪೇತ್ರ 1ನೇ ಅಧ್ಯಾಯ 13ನಿಂದ 16 ತನಕ ವಾಕ್ಯ ಭಾಗ ಓದಿಕೊಳ್ಳೋಣ. 1 ಪೇತ್ರ 1ನೇ ಅಧ್ಯಾಯ 13ನಿಂದ 16 ತನಕ ವಾಕ್ಯ ಭಾಗವನ್ನು ಓದಿ ಧ್ಯಾನಿಸೋಣ. ಆದದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥಚಿತ್ತರಾಗಿದ್ದು, ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ. ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮಗಿದ್ದ ದುರಾಶೆಗಳನ್ನು ಅನುಸರಿಸಿ ನಡೆಯುವವರಾಗಿರದೆ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದದೆಯಲ್ಲ. ನಾವು ಓದಿದ ವಾಕ್ಯದಲ್ಲಿ ಪ್ರತ್ಯಕ್ಷವಾಗಿ ನೋಡುವಾಗ ನಮಗೆ ಈ ವಾಕ್ಯದಿಂದ ಈಗಿನ ಕಾಲಕ್ಕೆ ಸಂಬಂಧಪಟ್ಟದು ಒಂದು ವೇಳೆ ನಮಗೆ ಅಲ್ಲಿ ಕಾಣದಿರಬಹುದು. ಪ್ರತಿ ಸಂದರ್ಭಗಳಲ್ಲಿಯೂ ನಮ್ಮ ಮನಸ್ಸಿನಲ್ಲಿ ಏನೆಂದರೆ, ಈಗ ಜೀವನಕ್ಕೆ ಬೇಕಾದದು, ಈಗ ನಾವು ಬದುಕಲಿಕ್ಕೆ ಬೇಕಾದದು ಏನು ಸಿಕ್ಕುತ್ತದೆ ಎಂಬುದು ಎಲ್ಲ ಮನುಷ್ಯರ ಒಂದು ಬಯಕೆ ಆಗಿರುತ್ತದೆ, ಎಲ್ಲ ಮನುಷ್ಯರ ಒಂದು ಆಸೆ ಆಗಿರುತ್ತದೆ. ಅಂದರೆ ಈಗ ಓದಿದ ವಾಕ್ಯದಲ್ಲಿ ಇವತ್ತಿನ ಬಗ್ಗೆ ಏನು ಹೇಳ್ತಾ ಇಲ್ಲ, ಆದರೆ ಅದರ ಒಳಗಡೆ ಇದೆ. ನಾವು ಒಂದೊಂದು ವಾಕ್ಯಗಳ ಧ್ಯಾನಿಸೋಣ. ಇಲ್ಲಿ ಆದುದರಿಂದ ನಾವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥಚಿತ್ತರಾಗಿದ್ದು, ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಮಗೆ ದೊರೆಯಲಿಕ್ಕಿರುವಂಥ ಭಾಗ್ಯದ ಮೇಲೆ ನಿರೀಕ್ಷೆ ಇಡಿರಿ ಎಂದು ಹೇಳ್ತಾರೆ. ಪ್ರತ್ಯಕ್ಷವಾಗಿ ನೋಡುವಾಗ ನಮಗೆ ಆವಾಗ ಬರುವಂಥ ಭಾಗ್ಯದ ಬಗ್ಗೆ ಇವತ್ತು ಯೋಚನೆ ಮಾಡೋದಾ ಅಂತ ಇರಬಹುದು. ಇವತ್ತಕ್ಕೇನಾದರೂ ಇದೆಯಾ, ನಾವು ಆವಾಗ ಬಗ್ಗೆ ಯೋಚನೆ ಮಾಡ್ತೀರಾ ಅಂತ ಇರಬಹುದು. ಆದರೆ ನಿಮಗೆ ಇನ್ನೊಂದು ವಾಕ್ಯ ಕೂಡ ತೋರಿಸ್ತೇನೆ, ಇದಲ್ಲಿ ಇಟ್ಕೊಳ್ಳಿ, ಅಲ್ಲಿಗೆ ತಿರುಗಿ ಬರೋಣ. ಲೂಕನ ಸುವಾರ್ತೆ 17ನೇ ಅಧ್ಯಾಯ 20-21 ಕೂಡ ಓದಿರಿ. ದೇವರ ರಾಜ್ಯವು ಯಾವಾಗ ಬರುವುದೆಂದು ಫರಿಸಾಯರು ಆತನನ್ನು ಕೇಳಿದಾಗ ಆತನು ಅವರಿಗೆ, ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂಥದ್ದಲ್ಲ, ಇಗೋ ಇಲ್ಲಿಯದೆ ಅಗೋ ಅಲ್ಲಿಯದೆ ಎಂದು ಹೇಳುವುದಕ್ಕಾಗದು. ದೇವರ ರಾಜ್ಯವು ನಿಮ್ಮಲ್ಲಿಯೇ ಅದೇ ಅಂತ ತಿಳುಕೊಳ್ಳಿರಿ ಎಂದು ಉತ್ತರ ಕೊಟ್ಟನು. ಪ್ರೈಸ್ ಗಾಡ್. ಅದರ ಜೊತೆಯಲ್ಲಿ ಮತ್ತೇನ ಸುವಾರ್ತೆ 12:28 ಕೂಡ ಓದಿರಿ. ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಪ್ರೈಸ್ ಗಾಡ್. ನೋಡಿ, 3 ವಾಕ್ಯಗಳು ನಾವು ಓದಿದೆ. ಅದರಲ್ಲಿ ಮೊದಲು ಓದಿದ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಮಗೆ ದೊರೆಯುವ ಭಾಗ್ಯದ ಮೇಲೆ ನಿರೀಕ್ಷೆ ಇಡಿರಿ ಎಂದು ಹೇಳಿದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಮಗೆ ಭಾಗ್ಯ ದೊರೆಯುತ್ತದೆ. ಹಲ್ಲೆಲೂಯಾ. ಎಂದ ಭಾಗ್ಯ ಅಂತ ಆಮೇಲೆ ಹೇಳ್ತೀನಿ. ಆದರೆ ಅದು ಪ್ರತ್ಯಕ್ಷನಾಗುವಾಗ ಎಂದು ಹೇಳಿದರೆ ಯೇಸು ಕ್ರಿಸ್ತನು ಆಕಾಶ ಮೇಘಗಳಲ್ಲಿ ಮತ್ತು ದೇವದೂತರೊಂದಿಗೆ ಬರುವಾಗ ನಮಗೆ ಆ ಭಾಗ್ಯ ಸಿಕ್ಕೋದಾದರೆ ಬರುವ ತನಕ ಏನು ಸಿಕ್ಕುತ್ತದೆ?
ಅದಕ್ಕೆ ನಾವು ಲೂಕನ ಸುವಾರ್ತೆನೂ ಮತ್ತೇನು ಸುವಾರ್ತೆಯಲ್ಲಿ 2 ವಾಕ್ಯ ಓದಿದೆ. ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂಥದ್ದಲ್ಲ, ಈಗೋ ಅಲ್ಲಿ ಇದೆ, ಈಗೋ ಇಲ್ಲಿ ಇದೆ ಎಂದು ಹೇಳುವುದಕ್ಕಾಗದು. ದೇವರ ರಾಜ್ಯವು ನಿಮ್ಮಲ್ಲಿಯೇ ಅದೇ. ಹಾಲೆಲೂಯಾ, ಹಾಲೆಲೂಯಾ. ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಭಾಗ್ಯ ದೊರೆಯಲಿಕ್ಕಿದ್ದರೆ ಈಗ ಯೇಸು ಕ್ರಿಸ್ತನು ನಮ್ಮ ಬಳಿಯಲ್ಲಿ ಇದ್ದಾರೆ, ದೇವರ ರಾಜ್ಯ ನಮ್ಮಲ್ಲಿದೆ. ಹಾಗಾದರೆ ದೇವರ ರಾಜ್ಯದಲ್ಲಿಯೇ ನಾವು ಇರುವುದಾದರೆ ಆವಾಗ ದೊರೆಯಲಿಕ್ಕಿರುವಂಥ ಆ ಭಾಗ್ಯ ಇಲ್ಲಿಯೂ ಇದೆ. ಹೌದಾ ಇಲ್ವಾ? ಒಪ್ಪಿಗೆ ಆಯ್ತಾ? ಹಾಲೆಲೂಯಾ. ಫಸ್ಟು ನಾವು ವಾಕ್ಯ ಕೇಳುವಾಗ ಅಯ್ಯೋ ನೀವು ಪ್ರತ್ಯಕ್ಷನಾಗುವ ಗಂಡ ಕಾಯಬೇಕಲ್ಲ, ಆದರೆ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ಆ ಮಹಿಮಾ ಪದವಿ ನಾವು ಸೇರಲಿಕ್ಕಿದೆ. ಆದರೆ ಈ ಭೂಮಿಯಲ್ಲಿ ಬದುಕುವಾಗಲೆಲ್ಲ ಕಷ್ಟ, ಕಣ್ಣೀರು, ನೋವು, ದುಃಖದಲ್ಲಿ ಇದ್ದುಕೊಂಡು ಆವತ್ತೊಂದು ದಿವಸ ಹೋಗಿ ಮಹಿಮೆಯಲ್ಲಿ ಸೇರುವುದು ಮಾತ್ರವಲ್ಲ, ಕರ್ತನು ಹೇಳುತ್ತಾರೆ ದೇವರ ರಾಜ್ಯ ನಿಮ್ಮಲ್ಲಿಯೇ ಇದೆ. ಇಲ್ಲಿ ನಮ್ಮ ದೇವರ ರಾಜ್ಯ ಇದ್ದಿದ್ದರೆ ಆ ಸೌಭಾಗ್ಯ ಇಲ್ಲೇ ಪ್ರಾರಂಭ ಆಗಿದೆ. ಇಲ್ಲಿರುವಂಥ ದೇವರ ರಾಜ್ಯ ಇಲ್ಲಿ ಪ್ರಾರಂಭಿಸಿ ಅದನ್ನು ಆ ನಿತ್ಯ ಸೌಭಾಗ್ಯದಲ್ಲಿ ಅಲ್ಲಿ ಅದನ್ನು ಸಂಪೂರ್ಣವಾಗೋದು. ಒಬ್ಬರು ರಕ್ಷಣೆ ಹೊಂದಿದೆ ಎಂದು ಹೇಳುವುದು ಹಾಗೆ ರಕ್ಷಣೆ ಹೊಂದಿಕೊಳ್ಳುವಾಗಲೇ ದೇವರ ರಾಜ್ಯದಲ್ಲಿ ಪ್ರವೇಶಿಸಿದರು. ಆದರೆ ಆ ದೇವರ ರಾಜ್ಯ ಎಂಬುದು ಕರ್ನಾಟಕ ರಾಜ್ಯ ಥರ, ಇಲ್ಲಿ ತಮಿಳುನಾಡು ರಾಜ್ಯ ಥರ ಒಂದು ಎಲ್ಲೆ, ಒಂದು ಚೆಕ್ ಪೋಸ್ಟು ಇರೋ ಥರ ಒಂದು ರಾಜ್ಯ ಅಲ್ಲ. ಈ ದೇವರ ರಾಜ್ಯ ದೇವರ ಪ್ರಸನ್ನತೆ ಎಲ್ಲಿದೆಯೋ ಅಲ್ಲಿ ಎಲ್ಲ ದೇವರ ರಾಜ್ಯವಾಗಿದೆ. ಅದಕ್ಕೆ ಎಲ್ಲ ಇಲ್ಲ, ಅದಕ್ಕೆ ಯಾವುದು ಗಡಿ ಪ್ರದೇಶ ಇಲ್ಲ. ಈ ಪ್ರಪಂಚದಲ್ಲಿ ಎಲ್ಲೆಲ್ಲ ದೇವರ ಸಾನ್ನಿಧ್ಯ, ದೇವರ ಆತ್ಮನು ಚಲಿಸ್ತಾ ಇದೆಯೋ, ದೇವರ ಪ್ರಸನ್ನತೆ ಇದೆಯೋ ಅದೆಲ್ಲ ದೇವರ ರಾಜ್ಯವೇ. ಹಾಗಾದರೆ ನಾನು ಮತ್ತು ನೀವು ಈಗ ಎಲ್ಲಿದ್ದೀರಿ? ದೇವರ ರಾಜ್ಯದಲ್ಲಿ ಇದೆ. ದೇವರ ರಾಜ್ಯ ನಿಮ್ಮಲ್ಲಿಯೇ ಇದೆ ಅಂತ ಹೇಳಿದರು. ರಾಜ ಎಲ್ಲಿದ್ದಾರೋ ಅದೇ ಅರಮನೆ ಅಲ್ವಾ? ರಾಜನ ಎಲ್ಲಿ ವಾಸಿಸುತ್ತಾರೋ ಅದು ಅರಮನೆ. ಅರಮನೆ ಎಲ್ಲಿದೆಯೋ ಅಲ್ಲಿ ರಾಜ ಭರಣ ಇದೆ, ರಾಜನ ಆಡಳಿತ ಇದೆ. ಹಾಗಾದರೆ ರಾಜಾದಿ ರಾಜನು ಎಲ್ಲಿದ್ದಾರೆ? ನಮ್ಮ ಹೃದಯದಲ್ಲಿದ್ದಾರೆ. ಹೃದಯವೆಂಬ ಸಿಂಹಾಸನದಲ್ಲಿ ರಾಜಾದಿ ರಾಜನಿರುವಾಗ ಆ ರಾಜನಿರುವಂಥ ಸ್ಥಳದಲ್ಲಿ ದೇವರ ರಾಜ್ಯವಿದೆ. ಇದು ಕಣ್ಣಿಗೆ ಕಾಣುವ ರೀತಿಯಲ್ಲ, ಈಗೋ ಅಲ್ಲಿದೆ, ಈಗೋ ಇಲ್ಲಿದೆ ಅಂತ ಕಾಣುವ ರೀತಿಯಲ್ಲ, ಕಾಣದೇ ಇರುವಂಥ ದೇವರ ರಾಜ್ಯದಲ್ಲಿ ಇದ್ದೀರಿ ನಾವು. ಇನ್ನೂ ಸ್ಪಷ್ಟವಾಗಿ ಹೇಳಿದೆ. ಅದೇ ಮತ್ತೇನು ಸುವಾರ್ತೆಯಲ್ಲಿ ನಾವು ಓದಿದೆಯಲ್ಲ, ಮತ್ತೇನು ಸುವಾರ್ತೆಯಲ್ಲಿ ಏನು ಓದಿದೆ? ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ದೇವರ ರಾಜ್ಯ ನಿಮ್ಮ ಹತ್ತಿರಕ್ಕೆ ಬಂದಾಯ್ತು, ಬಂದೇ ಆಯ್ತು. ದೇವರಾತ್ಮನ ಬಲದಿಂದ ದೆವ್ವಗಳನ್ನು ಬಿಡಿಸಿದ ಮೇಲೆ ದೇವರ ರಾಜ್ಯ ಸ್ಥಾಪನೆ ಆಯಿತು. ನಾನು ನೀವು ದೇವರ ರಾಜ್ಯದಲ್ಲಿ ಇರುವವರೇ, ನಾನು ನೀವು ದೇವರ ರಾಜ್ಯದ ಪ್ರಜೆಗಳೇ. ಹಲ್ಲೆಲೂಯಾ. ಆದರೂ ದೇವರ ರಾಜ್ಯದಲ್ಲಿ ಇರುವವರು ದೇವರ ಪ್ರಜೆಗಳು ಆಗಿದ್ದುಕೊಂಡು ನಾವು ಆ ಸೌಭಾಗ್ಯ ಹೊಂದಿಕೊಳ್ಳುತ್ತಾ ಇಲ್ಲದಿದ್ದರೆ ನಾವು ಕ್ರಮಪಡಿಸಬೇಕು. ಅದೇನೆಂಬುದನ್ನು ಪೇತ್ರನ ಅಪೊಸ್ತಲನು ಹೇಳಿದು. ತಿರುಗಿ ಬರೋಣ ಅಲ್ಲಿಗೆ. ಈಗ ನಾವು ದೇವರ ರಾಜ್ಯದ ಬಗ್ಗೆ ಗೊತ್ತಾಯ್ತಾನೆ. ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ನಮಗೆ ದೊರೆಯಲಿಕ್ಕಿರುವ ಭಾಗ್ಯದ ಮೇಲೆ ನಿರೀಕ್ಷೆ ಇಡಿರಿ. ಹೌದು, ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಒಂದು ಭಾಗ್ಯ ದೊರೆಯಲಿಕ್ಕಿದೆ. ಆದರೆ ಪ್ರತ್ಯಕ್ಷತೆಯಲ್ಲಿ ಮಾತ್ರವಲ್ಲ, ನಾವು ದೇವರನ್ನು ನಂಬಿದ ಮೇಲೆ ನಾವು ದೇವರ ರಾಜ್ಯದಲ್ಲಿ ಇರೋದರಿಂದ ಈಗಲೂ ಕೂಡ ನಾವು ದೇವರ ಭಾಗ್ಯದಲ್ಲಿ ಇರುವವರೇ. ಸರಿ, ಅಷ್ಟರ್ಥ ಆಯಿತು. ತಿರುಗಿ ಪೇತ್ರನ ಪತ್ರಿಕೆ ಫಸ್ಟ್ ಹೋದ ಅಲ್ಲಿಗೆ ತಿರುಗಿ ಬರೋಣ.
ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿಡಿ. ಏನು ಭಾಗ್ಯ ಎಂಬುದು ಪೂರ್ತಿ ಹೇಳಲಿಕ್ಕಾಗಿಲ್ಲ ಅಂದರೂ ಸ್ವಲ್ಪವಾಗಿ ಹೇಳುವುದಾದರೆ ನಾವು ಅದೇ 1 ಪೇತ್ರ 1ನೇ ಅಧ್ಯಾಯ 9ನೇ ವಾಕ್ಯ ಓದಿ. ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಅಂತ್ಯಫಲವಾಗಿರುವ ಆತ್ಮರಕ್ಷಣೆಯನ್ನು ಹೊಂದುವವರಾಗಿ ಹೇಳಲಶಕ್ಯವಾದಂಥ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ಹಲ್ಲೆಲೂಯಾ. ಈ ದೇವರ ರಾಜ್ಯದಲ್ಲಿ ಆ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ನಾವು ನಿರೀಕ್ಷಿಸಿಕೊಂಡಿರುವಂಥ ಸೌಭಾಗ್ಯದಲ್ಲಿ ನಮಗೆ ದೊರೆಯಲಿಕ್ಕಿರುವುದೇನೆಂದರೆ ನಿಮ್ಮ ನಂಬಿಕೆಯ ಅಂತ್ಯಫಲವಾಗಿರುವ ಆತ್ಮರಕ್ಷಣೆಯನ್ನು ಹೊಂದಿದವರಾಗಿ ಹೇಳಲಶಕ್ಯವಾದಂಥ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ಹೇಳಲಿಕ್ಕೆ ಅಸಖ್ಯವಾದ ಪ್ರಭಾವದಲ್ಲಿ ಸಂತೋಷ ಪಡ್ತೀರಿ. ಹಲ್ಲೆಲೂಯಾ. ಇದು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ನಾವು ಕಣ್ಣಾರ ಕಾಣದ ಆ ಮಹಿಮೆ ನೋಡಲಿಕ್ಕಿದೆ. ಆದರೆ ಆ ಮಹಿಮೆ ಇಲ್ಲಿ ನೋಡಿ ಇಲ್ಲಿ ಪ್ರಾರಂಭವಾಗಿದೆ. ದೇವರ ರಾಜ್ಯದಲ್ಲಿ ಇಲ್ಲೇ ಪ್ರಾರಂಭವಾಗಿದೆ. ಇದರಲ್ಲಿ ಆ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲೇ ನಮಗೆ ಆ ಭಾಗ್ಯಕರವಾದ ನಿರೀಕ್ಷೆ ನಾವಿಟ್ಟುಕೊಂಡು ಆ ಭಾಗ್ಯಕ್ಕೋಸ್ಕರ ನಿರೀಕ್ಷಿಸುವುದಾದರೆ ಇಲ್ಲಿ ನಾವು ದೇವರ ರಾಜ್ಯದಲ್ಲಿರುವಾಗ ಅದು ಪ್ರಾರಂಭವಾಗಿದೆ. ಆ ಪ್ರಾರಂಭದಲ್ಲಿ ನಮಗೆ ಏನು ಸಿಕ್ಕೋದು? ಹೇಳಲಿಕ್ಕೆ ಅಸಖ್ಯವಾದ ಪ್ರಭಾವದಲ್ಲಿ ನಾವು ಸಂತೋಷ ಪಡ್ತೀರಾ. ಹಲ್ಲೆಲೂಯಾ. ಅಲ್ಲಿ ಪ್ರಭಾವದಲ್ಲಿ ಸಂತೋಷ ಪಡಬೇಕಂದ್ರೆ ಅದು ಇಲ್ಲೇ ಪ್ರಾರಂಭ ಆಗ್ತಾ ಇದೆ ಅಂದೆ. ಹಲ್ಲೆಲೂಯಾ. ಒಂದು ಉದಾಹರಣೆ ಹೇಳಿದ್ರೆ, ಒಂದು ವ್ಯಕ್ತಿ ಉನ್ನತ ವಿದ್ಯಾಭ್ಯಾಸ ಹೊಂದಿದರು. ಉನ್ನತ ವಿದ್ಯಾಭ್ಯಾಸ ಹೊಂದಿ ಅವರೊಂದು ಪೊಸಿಷನ್ಗೆ ಬಂದಿದ್ದರೆ ಕೂಡ ಆ ವ್ಯಕ್ತಿ ಒಂದಾನೊಂದು ದಿವಸ ಅವರು ಪ್ರೀ ಕೆ ಜಿಗೆ ಹೋಗಿದೆ. ಪ್ರೀ ಕೆ ಜಿಯಲ್ಲಿ ಹೋಗಿ ಆ ಈ ಕರೆದಿದೆ, ABCD ಕಲಿದಿದೆ. ಈಗ ನಾನು ಇಷ್ಟೆಲ್ಲ ವಿದ್ಯಾಭ್ಯಾಸ ಮಾಡಿದ ನೋಡಿ, ಇವತ್ತು ನಾನಿಂದ ಪೊಸಿಷನ್ಗೆ ಬಂದಿದ್ದು ಹೇಳುವಾಗಲೂ ಉನ್ನತ ಪೊಸಿಷನ್ಗೆ ಬಂದಿದ್ದರೆ ಕೂಡ ಚಿಕ್ಕ ವಯಸ್ಸಲ್ಲೇ ವಿದ್ಯಾಭ್ಯಾಸ ಪ್ರಾರಂಭ ಆಗಿರೋದು. ಅದು ಅಂದವಾಗಿ ಪ್ರೀ KG, UKG, LKG ಹಂಗೆ ಫಸ್ಟ್ ಸ್ಟ್ಯಾಂಡರ್ಡು, SLC ಮತ್ತು PUC, ಡಿಗ್ರಿ ಹಂಗೆ ಬಂದಿದ್ದು. ಆದರೆ ಅದರ ಅತ್ಯಂತ ಬಲವಾದ ಉನ್ನತ ಪೊಸಿಷನ್ಗೆ ಬಂದಿದ್ದು ಹೀಗೆ. ಆದರೆ ಒಂದೇ ದಿವಸ ಉನ್ನತ ಪೊಸಿಷನ್ಗೆ ಬಂದ್ರ ಅವರು ಪ್ರೀ KGಯಲ್ಲೇ ಸ್ಟಾರ್ಟ್ ಆಯಿತು. ಇಲ್ಲಿಂದಲೇ ಒಳ್ಳೆ ಮಾರ್ಕ್ಸಲ್ಲಿ ಪಾಸಾಗಿ ಹಂಗೆ ಬಂದಿತ್ತು. ಹಲ್ಲೆಲೂಯಾ. ನಾನು ಉದಾಹರಣೆ ಹೇಳಿದೆ. ಅದರಿಂದ ದೇವರ ರಾಜ್ಯದಲ್ಲಿ ಹೇಳಲಿಕ್ಕೆ ಅಶಕ್ಯವಾದ ಪ್ರಭಾವವುಳ್ಳ ಆ ಸಂತೋಷದಲ್ಲಿ ನಾವು ಸೇರಲಿಕ್ಕೆ ಅದರದ್ದು ಪ್ರೀ KG ಇಲ್ಲೇ ಪ್ರಾರಂಭ. ಆ ಹೇಳಲಿಕ್ಕೆ ಅಶಕ್ಯವಾದದ ಪ್ರಭಾವವುಳ್ಳ ಸಂತೋಷದಲ್ಲಿ ಈಗಲೇ ನಾವು ಪಾಲುಗೊಳ್ಳುತ್ತಾ ಇದ್ದೇವೆ. ಇದರಲ್ಲಿ LKG UKG ಥರ ಇದರಲ್ಲಿ ಆ ದೇವರ ರಾಜ್ಯದ ಅನುಭವದಲ್ಲಿ ನಾವು ದಿನೇ ಬೆಳೀತಾ ಅದರ ಕ್ಲೈಮಾಕ್ಸ್ ಅಲ್ಲಿ ನಾವು ಸ್ವರ್ಗ ಸೇರುವರಾಗಿದ್ದೇವೆ. ಹಲ್ಲೆಲೂಯಾ. ಆದರೆ ಪಾಸ್ಟ್ರೇ ನೀವು ಹೇಳೋದೆಲ್ಲ ಸರಿ, ನಾವು ಈ ಹೇಳಲಿಕ್ಕೆ ಅಶಕ್ಯವಾದ ಪ್ರಭಾವವುಳ್ಳ ಸಂತೋಷ ಹೋಗಿದ್ದೀರಿ. ಒಂದು ಸಾಮಾನ್ಯ ಸಂತೋಷ ಕೂಡ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲವೇ? ಹಂಗೆ ಯಾರಾದರೂ ಇದರೊಳಗಡೆ ಇದ್ದರೆ, ನೆಮ್ಮದಿ ಎಂಬುದೇ ನನಗಿಲ್ಲವೇ ಇಲ್ಲ ಅಂದಿದ್ದರೆ, ಸಂತೋಷ ಏನೆಂಬುದನ್ನು ಅನುಭವಿಸಲಿಕ್ಕೆ ಆಗ್ತಾ ಇಲ್ಲದಿದ್ದರೆ, ಪೇತ್ರನ ಅಪೊಸ್ತಲನು ಹೇಳ್ತಾ ಇದ್ದಾರೆ, ಹೇಳಲಿಕ್ಕೆ ಅಶಕ್ಯವಾದ ಸಂತೋಷವುಳ್ಳ ಆ ಪ್ರಭಾವವುಳ್ಳ ಸಂತೋಷದಲ್ಲಿ ನೀ ಹರ್ಷಗೊಳ್ಳಲಿಕ್ಕಿದೆ. ಆದರೆ ಅದು ಆವತ್ತು ಲಾಸ್ಟ್ ಅಲ್ಲ, ಇವತ್ತಿಂದ ಪ್ರಾರಂಭವಿದೆ. ಇವತ್ತು ಎಂದೇಳಿದರೆ ನಾವು ರಕ್ಷಣೆ ಹೊಂದಿದ ಆವತ್ತಿನಿಂದ ಆ ಸಂತೋಷ.
ರಕ್ಷಣೆಯ ದಾವೀದನು ಹೇಳ್ತಾರಲ್ಲ, ರಕ್ಷಣೆಯ ಆನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ರಕ್ಷಣೆಯಲ್ಲಿ ಒಂದು ಆನಂದವಿದೆ. ನೀವೆಲ್ಲ ರಕ್ಷಣೆ ಹೊಂದಿದ ಹೊಸ ಆ ಪ್ರಾರಂಭದ ದಿವಸಗಳು ನೆನೆಸಿ ನೋಡಿ. ಆವತ್ತು ಆನಂದದ ದಿನಗಳು. ದೀಕ್ಷಾಸ್ನಾನ ಮಾಡಿ ಆ ಹೊಸ ಬಟ್ಟೆಯಲ್ಲಿ ಹಾಕಿ ಕರ್ತನ ಮೇಜೆ ತಗೊಂಡ ಫಸ್ಟ್ ದಿವಸಗಳು, ಅದರ 10 ದಿನಗಳು ಯಾರೇ ನೋಡಿದ್ರು ಸುವಾರ್ತೆ ಹೇಳೋದು, ಯಾರು ನೋಡಿದ್ರು ದೇವರ ಬಗ್ಗೆ ಹೇಳೋದು, ಒಬ್ಬೊಬ್ಬರನ್ನ ಕರ್ಕೊಂಡು ಬರೋರು. ಹಾಲೆಲೂಯ. ಅದು ರಕ್ಷಣೆಯ ಸಂತೋಷ. ಈ ಸಂತೋಷದಲ್ಲಿ ನಾವು ಅಭಿವೃದ್ಧಿ ಆಗಬೇಕು. ಈ ಸಂತೋಷ ನಮಗೆ ಹೆಚ್ಚಾಗಬೇಕು. ರಕ್ಷಣೆ ಹೊಂದಿದ ದಿವಸಗಳಲ್ಲಿ ಇರುವಂಥ ಸಂತೋಷಕ್ಕಿಂತ ಈಗಿನ ದಿನದ ಸಂತೋಷಗಳು ಜಾಸ್ತಿ ಆಗಬೇಕು. ಇದು ಈ ಸಂತೋಷ, ಈ ಸಮಾಧಾನ, ಈ ಆನಂದ, ಈ ಉತ್ಸಾಹ, ಈ ಆಶೀರ್ವಾದ, ಇದರಲ್ಲಿ ನಾವು ಬೆಳೆದು 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 ಲಾಸ್ಟು ಹೇಳಲಿಕ್ಕಾಗದಂಥ ಸಂತೋಷದಲ್ಲಿ, ಆ ಸ್ವರ್ಗದಲ್ಲಿ, ಅಲ್ಲಿ ಮಹಿಮೆಯಲ್ಲಿ ಸೇರಿಕೊಳ್ಳೋದು. ಹಲ್ಲೆಲೂಯಾ. ಅದ್ರ ಬಗ್ಗೆ ಪ್ರಕಟಣೆ 7:9 ಹೇಳ್ತಾ ಇದ್ದಾರೆ, ಅವರು ಗರ್ಜೂರದ ಗರಿಗಳನ್ನು ಹಿಡಿದುಕೊಂಡು ಅವರು ಏನು ಹೇಳ್ತಾರೆ, ಮಹಾಶಬ್ದದಿಂದ ನಮಗೆ ರಕ್ಷಣೆಯನ್ನುಂಟು ಮಾಡಿದಕ್ಕಾಗಿ ಸ್ತೋತ್ರ ಎಂದು. ಕ್ರಿಕೆಟಲ್ಲಿ ಅಲ್ಲಿ ಗೆದ್ದುಕೊಂಡು ಅದು ಟ್ರೋಫಿ ತಗೊಳ್ಳುವಾಗ ಆ ಕೂಗಾಡುವಂಥ ಶಬ್ದ. ಹಲ್ಲೆಲೂಯಾ. ಅದೇ ಥರ ನಿತ್ಯ ಜೀವದಲ್ಲಿ ಆ ಮಹಿಮಾ ಪದವಿಯನ್ನು ನಿರೀಕ್ಷಿಸಿ ಅದನ್ನು ರುಚಿಸುತ್ತಾ ಇರುವಾಗ ಈಗಿನ ಕಾಲದ ಜೀವನದ ಒಂದೊಂದು ದಿವಸಗಳು ಸಿಹಿಯಾಗಿರುತ್ತದೆ, ಅದು ಸಂತೋಷವಾಗಿರುತ್ತದೆ. ಹಲ್ಲೆಲೂಯಾ. ನೀವು ಸಂತೋಷ ಪಡಲಿಕ್ಕೆ ಇದೇ ರೂಟು. ಆ ಪ್ರಭಾವವನ್ನು ನಿರೀಕ್ಷಿಸು. ಆ ಮಹಿಮಾ ಪದವಿಯಲ್ಲಿ ನಾನು ಸೇರ್ಲಿಕ್ಕಿದೆ. ಅವರು ಸೇರಿದ ಮೇಲೆ ಗರಿಗಳು ಹಿಡಿದುಕೊಂಡು ಏನಂದರೆ ಒಳಗಡೆ ಬಂದಾಯಿತು. ಬಂದ ಮೇಲೆ ಇನ್ನೂ ಇಲ್ಲಿಂದ ಟ್ರಾನ್ಸ್ಫರ್ ಇಲ್ಲ. ಹಾಗಾದರೆ ನಾವು ಒಳಗಡೆ ಸೇರುವ ತನಕ ನಿಮ್ಮ ಪ್ರವಾಸಗಾಲವು ಭಯದಿಂದ ಕಳಕೊಳ್ಳಿರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಆ ಭಯದಿಂದ ಆ ಕಳೆದುಕೊಂಡ ಪ್ರವಾಸ ಕಾಲ ಮುಗಿದಿದ್ರೆ ಎಷ್ಟು ಸಂತೋಷ. ಎಲ್ಲಿ ಮಕ್ಕಳಿಗೆ ಹೇಳ್ತೀನಿ, ಈ ಎಕ್ಸಾಮ್ ಬರೆದಿದೆ, ರಿಸಲ್ಟ್ ಬರುವ ತನಕ ಒಂದು ಗಾಬರಿ. ರಿಸಲ್ಟ್ ಬಂದಾಯಿತು, ಪಾಸ್ ಅಂತ ಗೊತ್ತಾಯಿತು, ಆವಾಗ ಓ ನಾನು ಪಾಸ್ ಆಗಿದೆ. ಅದು ರಿಸಲ್ಟ್ ಬರುವ ತನಕ ಸ್ವಲ್ಪ ಗೊಂದಲ. ಒಂದು ಕಡೆ ಇದೆ, ನಾನು ಬರೆದಿದೆ, ನಾನು ಚೆನ್ನಾಗಿ ಬರೆದಿದೆ, ಪಾಸ್ ಆಗುತ್ತೆ, ಆದರೂ ರಿಸಲ್ಟ್ ಬರಲೇಬೇಕಲ್ಲ. ಹಲ್ಲೆಲೂಯಾ. ಪ್ರಿಯರೇ, ಅದೇ ಥರ ನಾವು ರಿಸಲ್ಟ್ಕ್ಕಾಗಿ ಆ ಅತ್ಯಂತ ಸಂತೋಷದಲ್ಲಿ ಸೇರ್ಲಿಕ್ಕಿದೆ. ಆ ಸೇರಲಿಕ್ಕಿದೆ ಎಂಬುದನ್ನು ಯೋಚಿಸಿ ನೀವು ಸಂತೋಷ ಪಡಿರಿ. ಹೇಳಿದರೆ ಹಂಗೆ ಸಂತೋಷ ಬರುತ್ತಾ ಅಂತ ಹೇಳಿದ್ರೆ ದುಃಖ ಏನು ಮಾಡಲಿಕ್ಕಾಗಲ್ಲ. ಆದರೆ ಏನೋ ಮಾಡಲಿಕ್ಕಾಗತ್ತೆ ಎಂಬುದು ಪೇತ್ರನ ಅಪೊಸ್ತಲ ನಮಗೆ ಬುದ್ಧಿ ಹೇಳಿದ್ದಾರೆ. 5 ವಿಷಯ ಇದೆ ಅದಕ್ಕೆ. ಏನಂತ ಗೊತ್ತಾ? 1, ನಿಮ್ಮ ಮನಸ್ಸಿನ ನಡುವನ್ನು ಕಟ್ಟಿಕೊಳ್ಳಿರಿ. ಹೇಳಲಿಕ್ಕೆ ಅಶಕ್ಯವಾದ ಸಂತೋಷದಲ್ಲಿ ಆವತ್ತೇ ಸೇರ್ಲಿಕ್ಕಿರೋದು. ಆದರೆ ಆವತ್ತು ಮಾತ್ರವಲ್ಲ, ಇವತ್ತಿಂದರೆ ರಕ್ಷಣೆಯಿಂದ ಪ್ರಾರಂಭವಾಯಿತು. ನಡು ಕಟ್ಟುವುದು ಏನಕ್ಕೆ? ಮನುಷ್ಯನಿಗೆ ಸೊಂಡೆ ಬಿದ್ದೋದರೆ ಎದ್ದೇಳಲಿಕ್ಕಾಗಲ್ಲ. ಮಲ್ಕೊಂಬಿಟ್ಟಿರ್ತದೆ, ಕೂತ್ಕೊಳ್ಳಿಕ್ಕೆ ಕಷ್ಟ ಆಗುತ್ತದೆ. ಈ ಸೊಂಡೆ ಮೂಳೆ ಅದು ಸ್ಟ್ರಾಂಗ್ ಆಗಿರೋದಕ್ಕೆ ನಾವು ನಡೆದಾಡೋದು, ಓಡಾಡೋದು, ಕೆಲಸ ಮಾಡೋದು, ಬಗ್ಗೋದು, ಎದ್ದೇಳೋದು ಎಲ್ಲ ಮಾಡಲಿಕ್ಕೆ ಈ ಸೊಂಡೆ ಮೂಳೆ ಗಟ್ಟಿಯಾಗಿ ಇದ್ದದಕ್ಕೆ. ಕೆಲವರು ಆಕ್ಸಿಡೆಂಟಲ್ಲಿ ನೋಡಿ, ಸೊಂಡೆ ಆ ಮೂಳೆ ಡ್ಯಾಮೇಜ್ ಆಗಿದ್ದಕ್ಕೆ ಆಕ್ಸಿಡೆಂಟ್ ಆದ ಮೇಲೆ ಕೆಲವರು ಆ ಹಾಸಿಗೆ ಮೇಲೇ ಮಲ್ಕೊಂಡಿರುತ್ತದೆ, ಅವ್ರು ಎದ್ದೇಳಲಿಕ್ಕಾಗಲ್ಲ. ಸೊಂಡೆ ಬೆಳ್ಳ ಇಲ್ಲದಿದ್ದರೆ ಶರೀರ ಬಲಹೀನ ಆಗುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ, ಮನಸ್ಸಿನ ನಡುವನ್ನು ಕಟ್ಟು. ಹೇಳಲಿಕ್ಕೆ ಅಶಕ್ಯವಾದ ಸಂತೋಷದಲ್ಲಿ ನಾವು ಹರ್ಷಿಸಲಿಕ್ಕಿದೆ.
ಅದರ ಕ್ಲೈಮಾಕ್ಸ್ ಬಂದು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ, ಅದರ ಪ್ರಾರಂಭ ಈಗಲೇ ಇದೆ. ಇದು ಹೊಂದಿಕೊಳ್ಳಿಕ್ಕೆ ಒಂದು ಮನಸ್ಸಿನ ನಡು ಕಟ್ಟಿಕೊಳ್ಳಬೇಕು. ನಡು ಕಟ್ಟಿಲ್ಲಂದ್ರೆ ಏನಾಗುತ್ತೆ? ಮನಸ್ಸಿನ ನಡು ಕಟ್ಟಿಲ್ಲಂದ್ರೆ ಮನಸ್ಸಕ್ಕೆ ಸ್ಟೆಬಿಲಿಟಿ ಇರಲ್ಲ, ಮನಸ್ಸು ಚಂಚಲವಾಗೋದು. ಅದು ಮಾಡುದಾ ಇದು ಮಾಡುದಾ, ಅಯ್ಯೋ ನನ್ನ ಜೀವನ ಹಿಂಗೆ, ನನ್ನ ಬಾಳು ಹಿಂಗೆ ಅಂತ ಹೇಳಿಕೊಂಡು ಮನಸ್ಸು ಗಟ್ಟಿ ಇಲ್ಲದ ಕಾರಣ ಮನುಷ್ಯನ ಜೀವನಕ್ಕೊಂದು ನಿರೀಕ್ಷೆನೇ ಇಲ್ಲದೆ ಹೋಗುತ್ತದೆ. ಪೇತ್ರನ ಅಪೊಸ್ತಲನು ದೇವರ ಆತ್ಮ ಪ್ರೇರಣೆ ಹೇಳ್ತಾರೆ, ಮಕ್ಕಳಿರ ಹೇಳಲಿಕ್ಕೆ ಅಶಕ್ಯವಾದ ಸಂತೋಷದಲ್ಲಿ ಹರ್ಷಗೊಳ್ಳಲಿಕ್ಕೆ ಒಂದು ಮನಸ್ಸು ಬಿಗಿ ಮಾಡು. ನಂಬಿದ ಕರ್ತನಲ್ಲಿ ಸಂಪೂರ್ಣ ಭರವಸೆ ಇಡು. ಹಂಗೆ ಇದೆಯಲ್ಲ, ಕರ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ. ಸಂಪೂರ್ಣವಾಗಿ ನಾವು ಮನಸ್ಸಿನ ನಡುಕಟ್ಟಿ ಮನಸ್ಸನ್ನು ಸಂಪೂರ್ಣವಾಗಿ ದೇವರಲ್ಲಿ ಸ್ಥಿರಪಡಿಸು. ನಿಮ್ಮ ಮನಸ್ಸು ಯೇಸು ಕ್ರಿಸ್ತನಲ್ಲಿ ನಡುಕಟ್ಟಿದ ಹಾಗೆ ಸ್ಥಿರಪಡಿಸು. ಹೇಳಲಿಕ್ಕೆ ಅಶಕ್ಯವಾದ ಸಂತೋಷದಲ್ಲಿ ಹರ್ಷಗೊಳ್ಳಲಿಕ್ಕೆ ಆಗಿ. ಅಪೊಸ್ತಲನಾದ ಪೇತ್ರನು ಈ ಅಲಗಾಡಿ ಹೋಗಿದ ಮನುಷ್ಯನೇ. ಇದು ಇವತ್ತು ಅಪೊಸ್ತಲನಿಂದ ಹೇಳುವಾಗ ಪ್ರಾರಂಭದ ದಿನಗಳಲ್ಲಿ ಅಲಗಾಡಿದ ಮನುಷ್ಯನೇ. ಹಲ್ಲೆಲೂಯಾ. ನಾನು ಬಲೆ ಎತ್ಕೊಂಡು ದೋಣಿ ಹತ್ತಿ ನಾನು ಮೀನು ಹಿಡಿಲಿಕ್ಕೆ ಹೋಗ್ತೇನಪ್ಪ, ಮನಸ್ಸು ಚಂಚಲವಾಗಿ ಹೋಗಿದವನೇ ಕರ್ತನು ಕರ್ಕೊಂಡು ಬಂದು ಸ್ಥಿರಪಡಿಸಿ ಹೀಗೆ ಅಭಿಷೇಕ ಹೊಂದಿ ಪಂಚಸದಮ ದಿನದಲ್ಲಿ ಅಪೊಸ್ತಲರ ಮೇಲೆ ಉರಿಯುವ ಬೆಂಕಿಯ ನಾಲಿಗೆಯಿಂದ ಅವರ ಅಭಿಷೇಕ ಹೊಂದಿದ ಮೇಲೆ ಪೇತ್ರನು ಹೇಳ್ತಾನೆ, ಮನಸ್ಸಿನ ನಡುಗಟ್ಟಿಕೋ. ದೋಣಿ ಎತ್ತುವ ಮನಸ್ಸು ಬರುತ್ತದೆ, ಬಲೆ ತೆಗೆಯುವ ಮನಸ್ಸು ಬರುತ್ತದೆ, ತಿರುಗಿ ಗೆಲೀಲ ಸಮುದ್ರ ನಿನಗೆ ಜ್ಞಾಪಕ ಬರುತ್ತದೆ. ಈಗ ಹೇಳ್ತಾ ಇದ್ದಾರೆ, ನಡುಕಟ್ಟಿಕೋ. ಹಲ್ಲೆಲೂಯಾ. ಇವತ್ತು ವಾಕ್ಯ ಕೇಳುವ ಸಹೋದರ ಸಹೋದರಿಯರು, ನೀವು ಯಾರಾದರೂ ನಂಬಿಕೆಯ ವಿಷಯದಲ್ಲಿ ನಡು ಲೂಸಾಗಿ, ಸ್ವಲ್ಪ ಬಲಹೀನವಾಗಿ, ಪ್ಯಾರಲೈಸ್ ಆಗಿ ಎಲ್ಲೋ ಹೋಗ್ತಾ ಇದ್ರೆ, ಇವತ್ತು ದೇವರ ಆತ್ಮ ಹೇಳ್ತಾ ಇದೆ, ನಿನಗೆ ಹೇಳಲಿಕ್ಕೆ ಅಶಕ್ಯವಾದ ಸಂತೋಷದಲ್ಲಿ ನೀ ಹರ್ಷಗೊಳ್ಳಬೇಕಂದರೆ ಮನಸ್ಸಿನ ನಡುಕಟ್ಟು, ಮನಸ್ಸನ್ನು ಸ್ಟಡಿ ಮಾಡು. ಮನಸ್ಸು ಚಂಚಲ ಹೋಗಲಿಕ್ಕೆ ಬಿಡಬೇಡ, ಆ ಕಡೆಗೆ ಈ ಕಡೆಗೆ ಬಿಡಬೇಡ. ಇರುವ ಜಾಗೆಯಲ್ಲಿ ನನಗೊಂದು ಬಿಡುಗಡೆ ಇದೆ, ಇರುವ ಜಾಗೆಯಲ್ಲಿ ನನಗೊಂದು ರಕ್ಷಣೆ ಇದೆ, ಇರುವ ಸ್ಥಳದಲ್ಲಿ ನನಗೊಂದು ಅಭಿವೃದ್ಧಿ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಈ ಜೋಸೆಫನ ಬಗ್ಗೆ, ದಾನಿಯೇಲನ ಬಗ್ಗೆ ಎಲ್ಲ ಯಾವಾಗಲೂ ಗೊತ್ತಿರೋ ವಿಷಯನೇ. ದರ್ಶನ ನೋಡಿರುವುದು, ಜೋಸೆಫನು ಉನ್ನತ ಸ್ಥಿತಿಗೆ ಬರುವುದು ಬಗ್ಗೆ ಅವನು ಹೇಳಿದೆ, ನಾನು ಕನಸು ನೋಡಿದೆ, ಸೂರ್ಯ ಚಂದ್ರ ನಕ್ಷತ್ರಗಳು ನನಗೆ ನಮಸ್ಕಾರ ಮಾಡಿದೆ. ಅವನು ಖುಷಿಯಾಗಿ ಹೇಳಿಬಿಟ್ಟಿದೆ. ಅವರ ತಂದೆ ತಾಯಿಯವರು ಅವರು ಎಲ್ಲರೂ ಕೊಂಡು ಸೂರ್ಯ ಚಂದ್ರ ನಕ್ಷತ್ರ, ಓ ನಿನ್ನ ತಂದೆ ತಾಯಿ ಮತ್ತು ನಾವು ಎಲ್ಲ ನಿನಗೆ ನಮಸ್ಕಾರ ಮಾಡೋದ ಬಗ್ಗೆ ನೀನು ಹೇಳ್ತೀಯಾ ಅಂತ ಹೇಳಿದರು. ಆವತ್ತಿಂದ ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಯಿತು. ಪಾಪ ಅಲ್ಲಿ ತನಕ ತಮ್ಮ 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 ಅಂತ ಹೇಳ್ತಾಯಿದ್ರು. ಹಲ್ಲೆಲೂಯಾ. ಆವತ್ತಿಂದ ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಯಿತು. ಆಮೇಲೆ ಅವನು ಹೇಳಿದೆ, ಅದು ಮಾತ್ರವಲ್ಲ, ನಾನು ಇನ್ನೊಂದು ಕನಸು ನೋಡಿದೆ, ನನ್ನ ಸಿವಿಡು ಎದ್ದು ನಿಂದಿದೆ, ನಿಮ್ಮ 11 ಸಿವಿಡುಗಳು ಬಂದು ನನ್ನ ಸಿವಿಡಿಗೆ ಅಡ್ಡ ಬಿದ್ದಿದೆ. ಓಹೋ, ನೀನು ಜಾಸ್ತಿ ಆಯಿತು. ಇವನು ಕನಸು ನೋಡಿಬಿಟ್ಟು ನಾವಿವರಿಗೆ ಅಡ್ಡ ಬೀಳೋದು ಹೇಳ್ತಾ ಇದ್ದಾರೆ. ಆದರೆ ಜೋಸೆಫನ ಮೇಲೆ ಹೊಟ್ಟೆ ಕಿಚ್ಚು ಜಾಸ್ತಿ ಆಗಿ ಅವನ ಹಾಳು ಬಾವಿಕ ಹಾಕಿದೆ. ಇವನ ಕನಸು ಏನಾಗಿದೆ ನೋಡೋಣ. ಆದರೆ ಅವನ ಮೇಲೆ ಇರುವ ದೇವರ ಉದ್ದೇಶ, ದೇವರ ಕರವಿಗೆ, ಹಾಳು ಬಾವಿಗೆ ನಾಶ ಮಾಡಲಿಕ್ಕಾಗಿಲ್ಲ. ಅಲ್ಲಿಂದ ಮೇಲಕ್ಕೆಬ್ಬಿಸಿದೆ, ಮೇಲಕ್ಕೆಬ್ಬಿಸಿ ಮಾರಾಟ ಮಾಡಿದೆ. ಪೊತ್ತಿಪೇರಿನ ಮನೆಗೆ ಹೋಗಿದೆ. ಅಲ್ಲಿ ಪೊತ್ತಿಪೇರಿನ ಮನೆಗೆ ಹೋಗಿ ಅಲ್ಲಿ ಏನೋ ನೆಮ್ಮದಿಯಾಗಿರೋಣ ಅಂತ ಹೇಳಿದ್ರೆ, ಅಲ್ಲಿ ಪೊತ್ತಿಪೇರಿನ ಪತ್ನಿ ಅವನ ಮೇಲೆ ದೂರ ಹೇಳಿದರು. ಅಲ್ಲಿಂದಲ್ಲಿಗೆ ಹೋಯ್ತು ಸೆರೆಮನೆಗೆ. ಹೀಗೆ ಹಾಳು ಬಾವಿಯಿಂದ ಇಲ್ಲಿ ಪೊಟ್ಟಿಪೇರಿನ ಮನೆಗೆ ಬಂದು, ಪೊಟ್ಟಿಪೇರಿನ ಮನೆಯಿಂದ ಹೀಗೆ ಸೆರೆಮನೆಗೆ ಹೋಗಿದೆ.
ಆದರೆ ಜೋಸೆಫನ ಬಗ್ಗೆ ದೇವರು ಕೊಟ್ಟ ದರ್ಶನ, ದೇವರು ಕೊಟ್ಟ ಉದ್ದೇಶ, ಅದು ಜೈಲಿಗೆ ಹೋಗಿಲ್ಲ. ದರ್ಶನ ಜೈಲಿಗೆ ಹೋಗಲಿಕ್ಕಾಗಲ್ಲ. ದರ್ಶನ ಹಾಳು ಬಾವಿಯಲ್ಲಿ ಮುರಿಯಲ್ಲ. ದರ್ಶನ ಪಟ್ಟಿಬೇರನ ಮನೆಯಲ್ಲಿ ನಷ್ಟವಾಗಲ್ಲ. ದರ್ಶನಗಳು ಸೆರೆಮನೆಯಲ್ಲಿ ಅದು ಬಂಧನದಲ್ಲಿಕ್ಕಾಗುವುದಿಲ್ಲ. ಹೇಳಲಿಕ್ಕೆ ಅಶಕ್ಯವಾದ ಸಂತೋಷದಲ್ಲಿ ಹರ್ಷಗೊಳ್ಳಲಿಕ್ಕೆ ಅವನ ಕನಸನ್ನು ನೆನೆಸಿಕೊಂಡು ಸ್ತೋತ್ರ ಮಾಡ್ತಾ ಇದೆ. ಆದರೆ ಕ್ಲಿಪ್ತ ಸಮಯ ಬರುವಾಗೆ ಅರಮನೆಯಿಂದ ಒಂದು ಕಾಳು ಬಂದಿತ್ತು, ಜೋಸೆಫನ್ನು ಕರೆಯಿರಿ. ಅವನ ಸೆರೆಮನೆಯಿಂದ ಅರಮನೆಗೆ ಹೋಗಿದೆ. ಸೆರೆಮನೆಯಿಂದ ಅರಮನೆಗೆ ಹೋಗಿದೆ. ಡೈರೆಕ್ಟ್ ಪ್ರಮೋಷನ್. ಲೆಕ್ಕ ನೋಡಿದರೆ ಸೆರೆಮನೆಯಿಂದ ತಿರುಗಿ ಪೊಟ್ಟಿಬೇರ್ನ ಮನೆಗೆ, ಪೊಟ್ಟಿಬೇರ್ನ ಮನೆಯಿಂದ ತಿರುಗಿ ಹಾಳು ಬಾವಿಗೆ, ತಿರುಗಿ ಹಾಳು ಬಾವಿಯಿಂದ ಅಪ್ಪನ ಮನೆಗೆ, ಅಲ್ಲಿಂದ ಇಂಟರ್ವ್ಯೂ ಎಲ್ಲ ಪಾಸಾಗಿ ಅರಮನೆಗೆ. ಆದರೆ ದೇವರು ಕೊಟ್ಟ ದರ್ಶನ ಅದು ನಷ್ಟಪಡಿಸಲಿಕ್ಕೆ ಆಗುವುದಿಲ್ಲ. ಪ್ರಿಯ ದೇವರ ಮಕ್ಕಳಿರ, ಹೇಳಲಿಕ್ಕೆ ಅಶಕ್ಯವಾದ ಸಂತೋಷದಲ್ಲಿ ಹರ್ಷಗೊಳ್ಳಲಿಕ್ಕೆ ನನ್ನ ಬಗ್ಗೆ ನಿನ್ನ ಬಗ್ಗೆ ಇರುವಂಥ ಕರವಿಗೆಗೆ ಅದು ನಷ್ಟವಾಗುವುದಿಲ್ಲ ಎಂಬುದನ್ನು ಮನಸ್ಸು ನಡುಗಟ್ಟು, ಮನಸ್ಸಿನ ನಡು ಕೆಟ್ಟಿಕೋ. ಪರಿಸ್ಥಿತಿ ನಾವು ನಿರೀಕ್ಷಿಸೋದಕ್ಕಿಂತ ವಿಪರೀತ. ಇಲ್ಲಿ ನಾನು ಉನ್ನತ ಸ್ಥಾನಕ್ಕೆ ಬರೋದು, ನನ್ನನ್ನು ನೀವು ಅಡ್ಡ ಬೀಳೋದು ಅಂತ ಹೇಳಿದ್ರೆ ನಾನೀಗ ಅವರಿಗೆ ಅಡ್ಡ ಬೀಳುವ ಸ್ಥಿತಿ ಬಂದಿತ್ತು ಅಲ್ವಾ? ಜೋಸೆಫ್ ಹೋಗಿ ಈಗ ಅಣ್ಣವರಿಗೆ ಅಣ್ಣ ಕೈ ಮುಗಿದು ಕಾಪಾಡ್ತಾನ ಅಂತ ಕೇಳ್ತಾ ಇದ್ದ. ದರ್ಶನ ಅವರು ಇವನಿಗೆ ಕೈ ಮುಗಿಯೋದು. ನನಗೂ ನಿಮಗೂ ಕೊಟ್ಟ ದರ್ಶನಕ್ಕೆ ವಿಪರೀತವಾದದ್ದು ಬರುವಾಗೆ ನಾನು ನೀವು ಮನಸ್ಸಿನ ನಡುಗಟ್ಟಿಕೋ, ಮನಸ್ಸಿನ ನಡುಗಟ್ಟಿಕೋ, ಮನಸ್ಸಿನ ನಡುಗಟ್ಟಿಕೋ. ಪರಿಸ್ಥಿತಿ ವಿಪರೀತವಾಗಿ ಕಾಣುತ್ತದೆ, ಪರಿಸ್ಥಿತಿ ಎದುರಾಗಿ ಕಾಣುತ್ತದೆ, ಇದು ಸಾಧ್ಯನೇ ಇಲ್ಲ ಎಂದು ಕಾಣುತ್ತದೆ. ಆದರೆ ಮನಸ್ಸಿನ ನಡುಗಟ್ಟಿ ನನ್ನ ಕಳ್ಳಾದನು ನಂಬಿಗಸ್ತನು, ಅವನು ನನ್ನನ್ನು ದಾರಿಯಲ್ಲಿ ಬಿಡುವವನಲ್ಲ. ನನ್ನ ರಕ್ಷಕನನ್ನು ನನ್ನ ಕಣ್ಣಾರೆ ಕಾಣುತ್ತೇನೆ, ನನ್ನ ವಿಮೋಚಕನನ್ನು ನನ್ನ ಕಣ್ಣಾರೆ ಕಾಣುತ್ತೇನೆ. ನಮ್ಮ ಮಕ್ಕಳೀರ, ಹೇಳಲಿಕ್ಕೆ ಅಶಕ್ಯವಾದ ಸಂತೋಷದಲ್ಲಿ ಸೇರ್ಲಿಕ್ಕಿದೆ. ಮನಸ್ಸಿನ ನಡುಕಟ್ಟು, ಒಂದು ಮನಸ್ಸಿನ ನಡುಕಟ್ಟು, ಎರಡನ್ನು ಸ್ವಸ್ಥ ಚಿತ್ತರಾಗಿದ್ದು. ಹಾಲೆಲೂಯ. ಎರಡನೇದೇನಿದೆ? ಸ್ವಸ್ಥ ಚಿತ್ತರು. ಈಗ ಮನಸ್ಸು ನಡುಕಟ್ಟಿಕೋ, ಎರಡು ಸ್ವಸ್ಥ ಚಿತ್ತರು. ಸ್ವಸ್ಥ ಚಿತ್ತರು ಅಂತ ಹೇಳಿದ್ರೆ ಮನಸ್ಸು ಚಂಚಲವಾಗಬೇಡ. ಸ್ವಲ್ಪ ದಿವಸ ಒಂದು ಒಳ್ಳೆ ನಂಬಿಕೆ, ಒಳ್ಳೆ ವಿಶ್ವಾಸ. ಬೆಳಿಗ್ಗೆ ಎದ್ದು ಪ್ರೇಯರ್ ಮಾಡ್ತೀನಿ, ಸಂಜೆ ಪ್ರಾರ್ಥನೆ ಮಾಡ್ತೀನಿ, ಒಂದು ವಾರ ಮಿಸ್ ಆಗದ ಚರ್ಚ್ಗೆ ಬರ್ತೀನಿ, ಬೇಗ ಸಭೆಗೆ ಬರ್ತೀನಿ, ಏನಾದರೂ ಕೆಲಸ ಕಾರ್ಯಗಳಿದ್ರೆಲ್ಲ ಮಾಡ್ತೀನಿ. ಸ್ವಲ್ಪ ಕಾಲ ಉತ್ಸಾಹವಾಗಿ ಎಲ್ಲ ಮಾಡ್ತಾರೆ. ಸ್ವಲ್ಪ ಕಾಲ ಆದ ಮೇಲೆ ಯಾಕೋ ಮನಸ್ಸೇ ಇಲ್ಲ, ಪ್ರೇಯರ್ ಮಾಡಲಿಕ್ಕೆ ಒಂದು ಇಂಟ್ರೆಸ್ಟೇ ಬರ್ತಾ ಇಲ್ಲ. ಸಭೆಯಲ್ಲಿ ಹೋಗಿ ಏನೋ ಒಂದು ಕಾರ್ಯಗಳು ಮಾಡಲಿಕ್ಕೆ ಮನಸ್ಸೇ ಬರ್ತಾ ಇಲ್ಲ. ನೋಡಿ, ಅಪೊಸ್ತಲರು ಹೇಳ್ತಾ ಇದ್ದಾರೆ, ಸ್ವಸ್ಥ ಚಿತ್ತ ಅಂದರೆ ಮನಸ್ಸು ಗೆಲಿಬಿಲಿಕ್ಕೆ ಬಿಟ್ಟು ಕೊಡಬೇಡ, ಗೆಲಿಬಿಲಿಕ್ಕೆ ಬಿಟ್ಟು ಕೊಡಬೇಡ, ಸ್ವಸ್ಥ ಮನಸ್ಸಾಗಿರು. ನನ್ನನ್ನು ಕರೆದಾದ ದೇವರು ನಂಬಿಗಸ್ತ, ದೇವರು ಕೈ ಬಿಡಲ್ಲ. ಯಾಕೋ ಪಾಸ್ಟ್ರಿ ನಡುವೆ ನನಗೆ ಸರಿಯಾಗಿ ಮಾತಾಡಿಸ್ತಾ ಇಲ್ಲ, ಮನಸ್ಸು ಗೆಲಿಬಿಲಿ. ನೋಡಿ, ಆ ಬ್ರದರು ಮಾತಾಡಲ್ಲ, ಆ ಸಿಸ್ಟ್ರು ಮಾತಾಡ್ತಾ ಇಲ್ಲ, ಯಾರು ನನ್ನನ್ನು ಕಂಡ್ರು ಕಾಣದ ಥರ ಹೋಗ್ತಾ ಇದೆ. ಇದೆಲ್ಲ ಮನಸ್ಸು, ಸ್ವಸ್ಥ ಮನಸ್ಸನ್ನು ಗೆಲಿಬಿಲಿ ಮಾಡಿಸ್ತಾ ಇದೆ. ಅದಕ್ಕೆ ಅವಕಾಶ ಕೊಡಬೇಡ. ಹಾಲೆಲೂಯ. ಹೇಳಲಿಕ್ಕೆ ಅಶಕ್ಯವಾದ ಸಂತೋಷದಲ್ಲಿ ಹರ್ಷಗೊಳ್ಳಲಿಕ್ಕೆ ಹೇಳ್ತಾ ಇರೋದು. ಒಂದು ಮನಸ್ಸಿನ ನಡುಕಟ್ಟು, ಎರಡು ಸ್ವಸ್ಥ ಚಿತ್ರ, ಮೂರು ಕ್ರಿಸ್ತನ ಪ್ರತ್ಯಕ್ಷತೆಯ ಬಗ್ಗೆ ಸಂಪೂರ್ಣ ನಿರೀಕ್ಷೆ ಇಡಿರಿ. ಏಸಪ್ಪ ಬಂದರೆ ಅವರ ಜೊತೆಯಲ್ಲಿ ರೆಪ್ಪೆ ಬಡಿಯಷ್ಟೊಳಗಡೆ ಮಾರ್ಪಾಡು ಹೊಂದಿ ಅವರ ಜೊತೆಯಲ್ಲಿ ಸೇರೋರು. ಈ ನಿರೀಕ್ಷೆ ಇರು. ಈ ನಿರೀಕ್ಷೆ ಇದ್ದರೆ
ಹೇಳಲಿಕ್ಕೆ ಅಶಕ್ಯವಾದ ಸಂತೋಷದಲ್ಲಿ ನೀ ಹರ್ಷಗೊಳಿಸ್ತೀರಾ. ಆ ಭಾಗ್ಯವನ್ನು ನೀ ಹೊಂದಿಕೊಳ್ಳುತ್ತೀರಾ. ಅವರೊಂದಿಗೆ ಆ ಮಹಾಭಾಗ್ಯ ಹೊಂದಿಕೊಳ್ಳಿಕ್ಕಿದೆ. ಅದು ಈಗಲೇ LKGಯಲ್ಲಿ ಪ್ರಾರಂಭ ಆಗ್ತಾ ಇದೆ. ಇದು LKGಯಲ್ಲಿ, UKGಯಲ್ಲಿ ಮತ್ತು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ, ಹೈಸ್ಕೂಲಲ್ಲಿ ಈ ಮನಸ್ಸಿನ ನಡುಕಟ್ಟಿ ಮನಸ್ಸು ಸ್ವಸ್ಥಚಿತ್ತ ಮಾಡಿ ನಾವು ನಿರೀಕ್ಷೆ ಇಟ್ಟು ಮತ್ತೆ 4ನೇ ವಿಷಯ ಹೇಳ್ತಾ ಇದ್ದಾರೆ. ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮಗಿದ್ದ ದುರಾಶೆಗಳನ್ನು ಅನುಸರಿಸಿ ನಡೆಯುವವರಾಗಿರದೆ. 4ನೇ ವಿಷಯ ಹೇಳ್ತಾ ಇದ್ದಾರೆ. ಅಜ್ಞಾನಿಗಳಾಗಿರುವಾಗ ಮನಸ್ಸಿನ ದುರಾಸೆ ಪ್ರಕಾರ ನಡೆದಿದೆ. ಹೀಗೆ ಅದೇ ಥರ ನಡೆಯದೆ, ದುರಾಸೆ ಪ್ರಕಾರ ನಡೆಯದೆ ಆಸೆ ಬೇಕು. ಅದೇ ನಿರೀಕ್ಷೆ ಎಂಬುದು. ಆಸೆ ಬೇಕು. ನಾನು ಚೆನ್ನಾಗಾಗುತ್ತದೆ, ನಾನು ಮುಂದಕ್ಕೆ ಒಳ್ಳೆಯದಾಗುತ್ತೆ, ನಾನು ಸಂತೋಷ ಪಡ್ತೇನೆ, ನಾನು ಸಮಾಧಾನವಾಗಿರುತ್ತೇನೆ, ನಾನು ಸೌಖ್ಯವಾಗಿರುತ್ತೇನೆ, ನಾನು ದೇವರ ಮಗನಾಗಿರುತ್ತೇನೆ, ನಾನು ದೇವರ ಮಗಳಾಗಿರುತ್ತೇನೆ, ನಾನು ಅಭಿವೃದ್ಧಿ ಹೊಂದಿಕೊಳ್ಳುತ್ತೇನೆ, ಲಾಸ್ಟ್ ಆ ಮಹಿಮೆಯಲ್ಲಿ ನಾನು ಸೇರುತ್ತೇನೆ. ಇದು ಆಸೆ. ಈ ಆಸೆ ಬೇಕು. ಅದರ ದುರಾಸೆ ಇರಬಾರದು. ನೋಡಿ, ಏನು ದುರಾಸೆ? ದೊಡ್ಡವರು ಕಳ್ತೀನಿ, ಬಸ್ ಬಂದು ನಿಂದಿದೆ, ನಮ್ಮೂರು ಬಸ್ ಬಂದಿದೆ, ಒಳಗಡೆ ನೂಕಿ ಎಳೆದಾಕಿ ಒಳಗಡೆ ಹೋಗ್ಬೇಕು, ನನಗೊಂದು ಸೀಟ್ ಸಿಕ್ಬೇಕು. ಇನ್ನೊಬ್ಬನು ಕೂತ್ಕೊಂಡ್ರ ನಿಂತ್ಕೊಂಡ್ರ ನಮ್ಗೆ ಗೊತ್ತಿಲ್ಲ. ವಯಸ್ಸಾದ ಅಜ್ಜಿ, ಇರಪ್ಪ ತಮ್ಮ ಹತ್ತೀನಪ್ಪ ಅಂದ್ರೆ, ಏರಾಜ್ಜಿ ಸ್ವಲ್ಪ ಸೈಡ್ ಹೊಡು. ನೀ ಮಾಡಿದ್ದೀರಾ? ಈ ಸೀಟ್ ಮೇಲಿರುವಂಥ ದುರಾಸೆ, ಈ ಸೀಟ್ ಮೇಲಿರುವಂಥ ದುರಾಸಕ್ಕೆ ಅವ್ರಿಗೆ ಬಿಟ್ಟು ಕೊಟ್ಟಿಲ್ಲ. ಈಗಲೂ ಹಂಗೆ ಇದೆಯಾ? ಈಗಲೂ ಹಾಗಿದ್ದೀರಾ? ನೋಡಿ, ನಾವು ಹೇಳಲಿಕ್ಕೆ ಅಸಖ್ಯವಾದ ಸಂತೋಷ ಅನುಭವಿಸಲಿಕ್ಕೆ, ಹರ್ಷಗೊಳ್ಳಲಿಕ್ಕೆ ನೋಡಿ, ದುರಾಸೆ ಬೇಡ. ಆಸೆ ಇರಲಿ ಮಕ್ಕಳಿಗೆ, ಆಸೆ ಬೇಕು, ಆದರೆ ದುರಾಸೆ ಬೇಡ. ನೋಡಿ, ಮತ್ತೊಬ್ಬರ ಸ್ಥಾನ ಕಳಕೊಂಡು ನನಗೊಂದು ಸ್ಥಾನ ಬೇಡ, ಮತ್ತೊಬ್ಬರನ್ನು ನನಗಿಂತ ಶ್ರೇಷ್ಠರೆಂದು ಭಾವಿಸಿರಿ ಅಂತ ಹೇಳ್ತಾ ಇದ್ದಾರೆ. ದುರಾಸೆ ಬೇಡ. ಆಸೆ ಇರಲಿ, ಆಸೆ ತಪ್ಪಿಲ್ಲ, ದುರಾಸೆ ಇರಬಾರ್ದು. ಬೇರೆ ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡ ವಿಷಯಗಳಿಗೆ ಹೋದರೆ, ಅಣ್ಣನ ತಮ್ಮಂದವರು ಭಾಗ ಮಾಡುವಾಗ, ಜಮೀನು ಭಾಗ ಮಾಡುವಾಗ ಅವನ ತಮ್ಮಂದಾನೆ, ನಾನೇ ಜಾಸ್ತಿ ಕಷ್ಟಪಟ್ಟಿದ್ದು, ಅವನೆಲ್ಲ ಆವಾಗ ಚಿಕ್ಕ ಹುಡುಗನು, ನಾನು ಆವಾಗ ದೊಡ್ಡವನು, ನಾನು ಜಾಸ್ತಿ ಕಷ್ಟಪಟ್ಟಿದೆ, ಅದಕ್ಕೆ 10 ಕುಂಡ ನನಗೆ, ಅವನಿಗೆ 10 ಕುಂಡ ಕಡಿಮೆನೇ ಇರಲಿ. ಇದು ದುರಾಸೆ. ನೋಡಿ, ಇಲ್ಲಿರುವ ಅಣ್ಣ ತಮ್ಮಂದವರೇ, ಅಕ್ಕ ತಂಗಿದವರೇ, ನೀವು ಭಾಗ ಮಾಡುವಾಗ ನೋಡಿ, ದುರಾಸೆಯಿಂದ ನೀರಾವರಿ ಇರುವಂಥದ್ದು ಲೋಟನ್ನು ಆರಿಸಿಕೊಂಡ್ರು, ಆದರೆ ಅದು ಉಪಯೋಗಕ್ಕೆ ಬಂದಿಲ್ಲ. ಆಕಾಶದಿಂದ ಬೆಂಕಿ ಇಳಿದು ಹೋಯಿತು. ನೋಡಿ, ಲೋಕದಲ್ಲಿರುವ ಅನ್ಯ ಜನರು ಇನ್ನೂ ಅಜ್ಞಾನಿಗಳಾಗಿ ಈ ಥರ ಎಲ್ಲ ಮಾಡುವರು ಇರಬಹುದು, ಆದರೆ ನಾವಾದರೂ ಹರ್ಷಗೊಳ್ಳಬೇಕು. ನಾವು ಹೇಳಲಿಕ್ಕೆ ಅಸಖ್ಯವಾದ ಸಂತೋಷ ಪಡಬೇಕು. ಅದು ದುರಾಸೆ ಬೇಡ. ಎಲ್ಲ ವಿಷಯಗಳಲ್ಲಿ ದುರಾಸೆ. ಅದೇ ಥರ ಈಗ ಆಸ್ತಿ ಪಾಸ್ತಿ ಮಾತ್ರ ಅಲ್ಲ, ಪೊಸಿಷನ್ಗಳು, ಸ್ಥಾನಗಳು. ನನಗೆ ಉನ್ನತ ಸ್ಥಾನ ಬೇಕು, ಉನ್ನತ ಸ್ಥಾನ ಬೇಕು ಎಂದು ನೀವು ಆಸೆ ಪಡೋದು ತಪ್ಪಲ್ಲ. ಆದರೆ ಉನ್ನತ ಸ್ಥಾನ ಬೇಕು ಅಂದ ದುರಾಸೆಯಿಂದ ಅದಕ್ಕೆ ಅಂಗುಡೊಂಗು ಮಾಡಿದರೆ ಅದು ದೇವರಿಗೆ ಇಷ್ಟ ಆಗಲ್ಲ. ಹಲ್ಲೆಲೂಯಾ. ನಾನು ಹೇಳಿದಿಲ್ಲ, ನಿಮಗಾಗಿ ದೇವರೊಂದು ಪೊಸಿಷನ್ ಇಟ್ಟಿದರೆ ಯಾರು ಅದನ್ನು ತೆಗೆದುಹಾಕಲಿಕ್ಕಾಗಲ್ಲ. ನಿಮ್ಮನ್ನು ದೇವರೊಂದು ಸ್ಥಾನಕ್ಕೆ ನೇಮಿಸಬೇಕು ಅಂದರೆ, ಅದು ಸಭೆಯಲ್ಲಾಗಲಿ, ಮನೆಯಲ್ಲಾಗಲಿ, ನೀ ಕೆಲಸ ಮಾಡುವ ಜಾಗೆಯಲ್ಲಾಗಲಿ, ಯಾರು ಮನಸ್ಸು ಮಾಡಿದರೂ ತೆಗೆದುಹಾಕಲಿಕ್ಕಾಗಲ್ಲ. ಒಂದು ಸ್ವಲ್ಪ ಗೊಂದಲಗಳು ಮಾಡ್ಬೋದು, ಕಂಪನಿಯಲ್ಲೆಲ್ಲ ಸ್ವಲ್ಪ ಗೊಂದಲ ಮಾಡ್ಬೋದು.
ಇವನು ಹೆಂಗಾದರೂ ತೆಗೆದುಹಾಕಬೇಕು, ಇವನಿಗೆ ಡಿಪ್ರಮೋಷನ್ ಕೊಡಬೇಕು, ಹಂಗೆ ಕಂಪ್ಲೇಂಟ್ ಹೇಳಿ ದೂರೆಲ್ಲ ಮಾಡ್ಬೋದು. ನೀವು ಯಥಾರ್ಥ ಭಯಭಕ್ತಿಯಲ್ಲಿ ನಡ್ಕೊಳ್ಳೋದಾದರೆ ಲಾಸ್ಟ್ ನ್ಯಾಯ ನಿಮ್ಮ ಕಡೆಗೆ ಬರುತ್ತದೆ. ನಾವು ದುರಾಸೆಯಿಂದ ಅವನು ದೂಕಿಬಿಟ್ಟು ನಾನು ಮುಂದಕ್ಕೆ ಬರಬೇಕು ಅಂತ ಆ ಮನಸ್ಸು ನಮಗಿಲ್ಲದೇ ಇರಲಿ. ದುರಾಸೆ ಬೇಡ, ಆಸೆ ಇರಲಿ, ತಪ್ಪಿಲ್ಲ. ನೋಡಿ ಎಷ್ಟಾಯಿತು? 4 ಹೇಳಿ. 1 ಮನಸ್ಸಿನ ನಡುಗಟ್ಟು, ಸ್ವಸ್ಥಚಿತ್ತರಾಗಿರು, ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ನಿರೀಕ್ಷೆ ಇಡು, ದುರಾಸೆ ಬಿಡು. 5ನೇದು ಹೇಳ್ತಾ ಇದ್ದಾನೆ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. 5ನೇದು ವಿಧೇಯತ್ವ, ವಿಧೇಯರಿಗೆ ತಕ್ಕ ಹಾಗೆ ಎಲ್ಲ ವಿಷಯದಲ್ಲಿ ಪರಿಶುದ್ಧರಾಗಿರಿ. ಮಕ್ಕಳಿರ, ನಮ್ಮನ್ನು ದೇವರು ಲೋಕದಿಂದ ಕರೆದಿದ್ದಾರೆ. ಏನು ಕೊಟ್ಟು ಕರೆದಿದ್ದಾರೆ? ಯಜ್ಞದ ಗುರಿಮರಿಯಾದನೋ ಎಂಬಂದೇ ನಿಷ್ಕಳಂಕವಾದ ನಿರ್ದೋಷವಾದ ಯೇಸು ಕ್ರಿಸ್ತನ ರಕ್ತ ಕೊಟ್ಟು ನಮ್ಮನ್ನು ಕರೆದುಕೊಂಡಿದ್ದಾರೆ, ಆರಿಸಿಕೊಂಡಿದ್ದಾರೆ, ಕೊಂಡುಕೊಂಡಿದ್ದಾರೆ. ಆ ಕೊಂಡುಕೊಂಡಿರುವಂಥ ನಾವುಗಳು ಯೇಸುವಿನ ರಕ್ತದಿಂದ ಕೊಂಡುಕೊಂಡವರಾದ ನಾವುಗಳು ಲೋಕದ ಜನರ ಥರ ವರ್ತಿಸದೆ ನೋಡಿ, ನಾವು ಅವಿಧೇಯರಾಗಿರಬಾರದು, ವಿಧೇಯರಾಗಿರಬೇಕು. ದೇವರ ಮಕ್ಕಳಿಗಿರಬೇಕಾದ ಗುಣ ವಿಧೇಯರಾಗಿರು. ನಾನು ನಿಮಗೆ ಹೇಳ್ತೀನಿ, ಎಲ್ಲಿ ನಾವು ತಗ್ಗಿಸಲ್ಪಡ್ತೀರೋ ಅಲ್ಲಿ ಹೆಚ್ಚಿಸಲ್ಪಡುತ್ತದೆ. ಆದರೆ ಎಲ್ಲಿ ಹೆಚ್ಚಿಸಲ್ಪಡ್ತೀರೋ ಅಲ್ಲಿ ತಗ್ಗಿಸಲ್ಪಡುತ್ತದೆ. ಯೇಸು ಸ್ವಾಮಿ ಒಂದು ಉದಾಹರಣೆ ಹೇಳಿದೆ. ಒಂದು ಔತಣ ಶಾಲೆಯಲ್ಲಿ ಅನೇಕರನ್ನು ಔತಣಕ್ಕೆ ಕರೆಯುವಾಗ ಒಬ್ಬರು ಹೋಗಿ ಮುಂದೆ ಮೇಯ್ನ್ ಆಗಿರುವ ಚೇರಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರು. ಆವಾಗ ಅದಕ್ಕಿಂತ ಶ್ರೇಷ್ಠರಾದ ಒಬ್ಬರು ಬರುವಾಗ ಆ ಅಧಿಕಾರಿ ಬಂದು ಹೇಳ್ತಾರೆ, ನೀ ಸ್ವಲ್ಪ ಎದ್ದೇಳು, ನೀ ಎದ್ದು ಸ್ವಲ್ಪ ಅಲ್ಲಿ ಹೋಗಿ ಕೂತ್ಕೊಳ್ರಿ, ನೋಡಿ ಗಣ್ಯ ವ್ಯಕ್ತಿ ಬಂದಿದೆ ಎಂದು ಹೇಳುವಾಗ ಅವರಿಗೆ ಏನಾಯಿತು? ಯೇಸು ಸ್ವಾಮಿ ಹೇಳಿದ್ದಾರೆ, ಆದರೆ ನೀವು ಔತಣ ಶಾಲೆಯಲ್ಲಿ ನೀವು ಹಿಂದೆ ಕೂತ್ಕೊಂಡಿದ್ದೀರಿ, ನೀವು ಅಲ್ಲಿ ಕುಳಿದುಕೊಳ್ಳೋದನ್ನು ಅಧಿಕಾರಿ ನೋಡಿಬಿಟ್ಟು, ಯಾಕೆ ಯಜಮಾನರೇ ನೀವು ಇಲ್ಲಿ ಕೂತ್ಕೊಂಡಿದ್ದೀರಾ, ಬನ್ನಿರಿ ನಿನಗಾಗಿರುವಂಥ ಸ್ಥಾನಕ್ಕೆ ಬನ್ನಿಂದ ಎಲ್ಲರ ಮುಂದೆ ಅವರನ್ನು ಗೌರವಿಸಿ ಕರ್ಕೊಂಡು ಬರುವಾಗ ಅದು ಅವರಿಗೆ ಗೌರವವಾಗಿರುತ್ತದೆ. ಹಲ್ಲೆಲೂಯಾ. ಅದನ್ನು ನಾವು ತಗ್ಗಿಸಿಕೊಡೋದು. ನಾವು ಎಷ್ಟು ತಗ್ಗಿಸಿಕೊಟ್ಟಿದ್ರೆ, ನಾನು ಹೇಳಿದಿಲ್ಲ, ನನಗಿರುವಂಥ ಮರ್ಯಾದೆ ನನಗೆ ಬಂದೇ ಬರುತ್ತದೆ. ನನಗಿರುವ ಗೌರವ ನನಗೆ, ಮುಖ್ಯಮಂತ್ರಿಗಿರುವಂಥ ಗೌರವ ಮುಖ್ಯಮಂತ್ರಿಗೆ. ಅದಕ್ಕೆ ನಾನು ಮುಖ್ಯಮಂತ್ರಿಗಿರುವ ಗೌರವ ನನಗಿಲ್ಲ ಅಂತ ಹೇಳ್ಕೊಂಡು ನಾನು ಟೆನ್ಷನ್ ಮಾಡಿ ಹೇಳಲಿಕ್ಕೆ ಅಸಖ್ಯವಾದ ಸಂತೋಷ ಯಾಕೆ ಕಳ್ಕೊಳ್ಬೇಕು? ನನಗಿರುವುದು ನನಗಿದೆ. ಹಲ್ಲೆಲೂಯಾ. ಅದರಿಂದ ಮಕ್ಕಳಿರ ಎಂಥ ಸ್ಥಳಗಳಲ್ಲಿ ಸ್ಥಾನಗಳಲ್ಲಿಯೂ ನೀ ತಗ್ಗಿಸಿಕೊಡಿರಿ. ಹಲ್ಲೆಲೂಯಾ. ನೀವು ತಗ್ಗಿಸಿಕೊಡೋಷ್ಟಕ್ಕೂ ನಿಮಗೆ ಗೌರವ ಸಿಕ್ಕೋದನ್ನೇ ಹೊರತು ನಿಮ್ಮ ಮರ್ಯಾದೆ ಹೋಗಲ್ಲ. ಮಕ್ಕಳೇ, ದೇವರ ಮಕ್ಕಳಾದ ನಮಗೆ ಏನು ಬೇಕು? ತಗ್ಗಿಸಿಕೊಡೋದು ಬೇಕು, ತಗ್ಗಿಸಿಕೊಡೋದು ಬೇಕು. ನೋಡಿ, ಮೋಸೆಯ ಮುಂದೆ ಈ ಮಿರ್ಯಾಮಳು ಆರೋನು ಎಷ್ಟೋ ಸಾರಿ ಹೇಳೋದು. ಈಗ ಆರೋನನು ಮಿರ್ಯಾಮಳು ದೊಡ್ಡವರು, ಮೋಸ ಚಿಕ್ಕವರು. ಆದರೆ ಹೋಗಿ ಏನು ಮಾಡಿದ್ದಾರೆ? ದೇವರು ನಮ್ಮ ಜೊತೆಯಲ್ಲಿ ಮಾತಾಡಲ್ವಾ, ನಿಮಗೆ ಮಾತ್ರ ದೇವರು ಮಾತಾಡ್ದ, ನಮಗೇನು ಮಾತಾಡಲ್ಲ ಅಂದು ಗುಣ ಹುಟ್ಟಿಬಿಟ್ರು. ದೇವರಿಗೆ ಮೋಸ ಏನು ಮಾತಾಡಿಲ್ಲ, ಆದರೆ ದೇವರಿಗೆ ಸಹಿಸಿಲ್ಲ. ನನ್ನ ಭೃತ್ಯನಾದ ಮೋಸೆ ಹತ್ರ ನಾನು ಮುಖಾಮುಖಿ ಮಾತಾಡ್ತಾ ಇದ್ದೀನಿ, ಪ್ರವಾದಿಗಳ ಹತ್ರ ನಾನು ಸ್ವಪ್ನದಲ್ಲಿ ಮತ್ತು ದರ್ಶನದಲ್ಲಿ ಮಾತಾಡೋದು, ಆದರೆ ಮೋಸಗೆ ಮುಖಾಮುಖಿ ಮಾತಾಡೋದು. ಆ ಥರ ಇರುವಾಗ ಅವನ ಬಗ್ಗೆ ನೀನು ಮಾತಾಡಲಿಕ್ಕೆ ಯಾರು ಅಂತ ಹೇಳಿಕೊಂಡು ಅವರಿಗೆ ಹೇಳಿದೆ, ನೋಡಿ ಕುಷ್ಠ ಬಂದಿದೆ, ಕೈ ಮೈಯೆಲ್ಲ ತೊನ್ನಲು ಚರ್ಮ ಬಂದು ಬಿಟ್ಟಿದ್ದು. ಆವಾಗ ಇವರು ಹೋಗಿ ಒಂದು ಪ್ರೇಯರ್ ಮಾಡ್ತಾ ಇದ್ದಾರೆ. ಮೋಸಗೆ ಏನಂತ ಕರೀತಾರೆ ಗೊತ್ತಾ? ಅಯ್ಯ. ಅರಣ್ಯಕಾಂಡ 12ನೇ ಅಧ್ಯಾಯ ಅದರಲ್ಲಿ 11ನೇ ವಾಕ್ಯ ನೋಡಿ. ಹಾಗೆ ಆರೋನನು ಮೋಸಗೆ, ಅಯ್ಯ, ನಾವು ವಿವೇಕವಿಲ್ಲದೆ ನಡೆದು ದೋಷಿಗಳಾದರೂ ಈ ದೋಷದ ಫಲವನ್ನು ನಾವು ಅನುಭವಿಸುವಂತೆ ಮಾಡಬೇಡವೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಯಾರ ಹತ್ರ ಬೇಡಿಕೊಂಡಿದೆ? ಮೋಸೆಗೆ. ಮೋಸೆ ತಮ್ಮ, ಆರೋನನು ಮಿರ್ಯಾಮಳು ದೊಡ್ಡ ಅಕ್ಕ. ಯಾಕಂದರೆ ಮೋಸೆಯನ್ನು ಪೆಟ್ಟಿಗೆಯಲ್ಲಿ ಹಾಕಿ ನದಿಯಲ್ಲಿ ಎತ್ಕೊಂಡು ಹೋಗಿ ಹಾಕಿದ್ದು ಮಿರ್ಯಾಮಳು. ನೋಡಿ 2ನೇ ವಾಕ್ಯ,
ಯೆಹೋವನು ಮೋಶೆಯ ಮೂಲಕ ಮಾತ್ರವೇ ಮಾತಾಡಿದ್ದಾನೋ, ನಮ್ಮ ಮೂಲಕವೂ ಆತನು ಮಾತಾಡುವುದಿಲ್ಲವೋ ಎಂದು ಹೇಳಿಕೊಂಡರು. ಆ ಮೋಶೆ ಭೂಮಿಯ ಮೇಲಿರುವ ಎಲ್ಲ ಮನುಷ್ಯರಿಗಿಂತಲೂ ಬಹು ಸ್ವಾರ್ಥಿದನು. ಹೀಗಿರಲಾಗಿ ಅವರು ನುಡಿದ ಮಾತನ್ನು ಯೆಹೋವನು ಕೇಳಿ. ಹೀಗೆ ಅಕ್ಕೆ ಆದರೂ ಕೂಡ ಅವರು ಪ್ರೇಯರ್ ವಿಷಯದಲ್ಲಿ ನಾನು ಇದು ಕೇಳಿ, ನಿಮಗೆ ಹೇಳಲಿಕ್ಕೆ ಅಸಖ್ಯವಾದ ಸಂತೋಷ ಬೇಕಾ ಬೇಡವಾ? ಬೇಕು. ಆದರೆ ನಾವೇನಾಗಬೇಕು? ತಗ್ಗಿಸಿಕೊಡಬೇಕು. ನೋಡಿ, ಒಬ್ಬರಿಗೆ ಚೆನ್ನಾಗಿ ಪ್ರೇಯರ್ ಮಾಡಲಿಕ್ಕೆ ಬರ್ತದೆ, ಒಬ್ಬರಿಗೆ ಚೆನ್ನಾಗಿ ಹಾಡಾಡಲಿಕ್ಕೆ ಬರುತ್ತದೆ, ಒಬ್ಬರಿಗೆ ಚೆನ್ನಾಗಿ ವಾಕ್ಯ ಹೇಳಲಿಕ್ಕೆ ಓದಲಿಕ್ಕೆ ಬರುತ್ತದೆ. ಆದರೆ ಅದಕ್ಕೆ ಆ ಒಂದು ವರ ಇಲ್ಲದಿದ್ದರೆ ಅದನ್ನು ಇರುವವರನ್ನು ಹೀನೈಸಬೇಡರಿ. ದೇವರು ಅವರಿಗೆ ವರ ಕೊಟ್ಟಿದೆ, ಸ್ತೋತ್ರ. ದೇವರು ಇನ್ನೂ ಒಳ್ಳೆ ರೀತಿಯಲ್ಲಿ ಬೆಳೆಸಲಿ ಎಂದು ಕೇಳಿ ಇವರು ಪ್ರಾರ್ಥನೆ ಮಾಡಿದ ಮಾತನ್ನು ದೇವರಿಗೆ ಕೇಳ್ತಾರ? ಯಾರೋ ಒಂದು ಸ್ವಪ್ನದಲ್ಲಿ ಒಂದು ದರ್ಶನ ನೋಡಿಬಿಟ್ಟು ಒಂದು ಮಾತು ಹೇಳಿದ ಮೇಲೆ ನೀವು ಹೀನೈಸಲಿಕ್ಕೆ ಹೋಗಬೇಡ್ರಿ. ಹೇಳಲಿಕ್ಕೆ ಅಸಖ್ಯವಾದ ಸಂತೋಷ ಅನುಭವಿಸಲಿಕ್ಕಿರುವಂಥ ನಾವುಗಳು. ಮನುಷ್ಯನಿಗೆ ಮಿಸ್ಟೇಕು ಬಂದಿದ್ದು, ಆದರೂ ಮಿಸ್ಟೇಕು ದೇವರು ಹೇಳುವಾಗ ಆರೋನ್ ಹೋಗಿ ಏನಂತ ಕರೆದಿದ್ದಾರೆ? ತಮ್ಮನನ್ನು ಏನಂತ ಕರೆದಿದ್ದಾರೆ? ಅಯ್ಯ, ನಿನ್ನನ್ನು ಬೇಡುತ್ತೇನೆ. ದೇವರನ್ನು ಬೇಡಿದರೆ ಸಾಕಲ್ಲ? ಇಲ್ಲಿದ್ದೀರಾ? ದೇವರನ್ನು ಬೇಡಿದರೆ ಸಾಕಲ್ಲ? ಮೋಸಗೆ ಹೇಳ್ತಾರೆ ನಿನ್ನನ್ನು ಬೇಡುತ್ತೇನೆ, ತಪ್ಪಾಗಿ ಮಾತಾಡಿಬಿಟ್ಟಿದೆ ಎಂದ. ಆವಾಗ ತಪ್ಪಾಗಿ ಮಾತಾಡಿದೆ ಅಂತ ಹೇಳುವಾಗ ಮೋಸೆ ಹೋಗಿ ದೇವರಿಗೆ ಹೇಳ್ತಾರೆ, ಹೋಗಲಿ ಬಿಡಿ, ನನಗೇನು ಬೇಜಾರಿಲ್ಲ. ಆದರೂ ದೇವರು ಹೇಳ್ತಾರೆ, ನೀನು ಕ್ಷಮಿಸಿದರೂ 7 ದಿವಸ ಪಾಳೆಯದ ಆಚೆ ಕಡೆ ಇರಲಿ, 7 ದಿವಸ ಆದ ಮೇಲೆ ಶುದ್ಧಿ ಆಗುತ್ತೆ ಅಂತ ಹೇಳಿದರು. ಹಾಲೆಲೂಯ. ನಮ್ಮ ಮಕ್ಕಳಿರ ನಮ್ಮ ಸಬ್ಜೆಕ್ಟ್ ಏನಿದೆ? ತಗ್ಗಿಸಿಕೊಡೋದು ಬಗ್ಗೆ. ಯಾರೋ ಬಗ್ಗೆನೂ ನಾವು ಕೇವಲವಾಗಿ ತಿಳ್ಕೊಳ್ಳದೆ ನಾವು ಮತ್ತೊಬ್ಬರನ್ನು ತನಗಿಂತ ಶ್ರೇಷ್ಠರೆಂದು ಭಾವಿಸಿರಿ. ಪ್ರಾರ್ಥನೆ ಮಾಡೋದು ಬಗ್ಗೆ, ದೇವರ ಸೇವೆಯ ಬಗ್ಗೆ ಎಲ್ಲ ನಾವು ಕೇವಲವಾಗಿ ಅಲ್ಪವಾಗಿ ಮಾತಾಡದೆ ನೋಡಿಕೊಳ್ಳಿರಿ. ಹಾಲೆಲೂಯ. ಕೆಲವರು ಹೇಳ್ತಾರೆ, ನಾನು ದೇವರ ಹತ್ರ ಕ್ಷಮೆ ಕೇಳಿದ್ದೇನೆ, ಅವರ ಹತ್ರ ನಾನು ಮಾತಾಡಲ್ಲ ಅಂತ ಹೇಳಿದರೆ ದೇವರು ಒಪ್ಪಲ್ಲ. 1 ಯೋಹಾನ 4:20 ನೋಡಿ. 1 ಯೋಹಾನ 4:20. ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರರು. ದೇವರನ್ನು ಪ್ರೀತಿಸುವನು ತನ್ನ ಸಹೋದರನ್ನು ಪ್ರೀತಿಸಬೇಕೆಂದ ಆಜ್ಞೆಯನ್ನು ನಾವು ಆದರಿಂದ ಹೊಂದಿದ್ದೇನೆ. ಹಾಲೆಲೂಯ. ನಾನು ಪಾಸ್ಟ್ರೇ ಅವರ ಹತ್ರ ಮಾತ್ರ ನಾನು ಮಾತಾಡಲ್ಲ, ಆದರೆ ಚರ್ಚ್ ಬಿಡಲ್ಲ, ದೇವರು ಬಿಡಲ್ಲ. ಅದು ಸುಳ್ಳು ಒಂದೇ. ನಾನೆಲ್ಲ ಯೋಹಾನ ಅಪೊಸ್ತಲನು ಹೇಳಿದ್ದಾನೆ. ಕಣ್ಣಿಗೆ ಕಾಣುವ ಸಹೋದರನ ಹತ್ರ ಪ್ರೀತಿ ಇಲ್ಲದೆ, ಕಣ್ಣಿಗೆ ಕಾಣುವ ಸಹೋದರಿಯನ್ನು ಪ್ರೀತಿ ಇಲ್ಲದೆ ದೇವರನ್ನು ಪ್ರೀತಿಸ್ತೇನೆ ಅಂತಂದರೆ ಆ ಪ್ರೀತಿ ಸುಳ್ಳು ಎಂದು ಹೇಳ್ತಾ ಇದ್ದಾರೆ. ಹಾಲೆಲೂಯ. ನಾವು ವಿಧೇಯರಾಗಿರೋಣ. ನಾವು ಒಬ್ಬರಿಗೊಬ್ಬರು ಪ್ರೀತಿ, ಐಕ್ಯ, ಅನ್ಯೋನ್ಯತೆ, ವಿಧೇಯತ, ಯಾರು ನಮ್ಮೆಲ್ಲರಲ್ಲಿ ಒಬ್ಬರಿಗೊಬ್ಬರು ರೆಸ್ಪೆಕ್ಟ್ ಕೊಡುವಾಗ, ಒಬ್ಬರಿಗೊಬ್ಬರು ಗೌರವಿಸುವಾಗ ಎಲ್ಲರಿಗೂ ಗೌರವ ಆಯಿತು. ನಮಗೇನು ಬೇಕು? ಹೇಳಲಿಕ್ಕೆ ಅಸಖ್ಯವಾದ ಸಂತೋಷದಲ್ಲಿ ಹರ್ಷಗೊಳ್ಳಲಿಕ್ಕಿರುವುದು, ಆ ಭಾಗ್ಯವನ್ನು ಹೊಂದಲಿಕ್ಕಿರುವವರು. ಆದ್ದರಿಂದ ನಾವು ವಿಧೇಯತ್ವವನ್ನು ಕಳೆದುಕೊಳ್ಳೋಣ, ಪರಿಶುದ್ಧಿಯನ್ನು ಸಿದ್ಧಿಗದಲ್ಲಿಗೆ ಪ್ರಯಾಸ ಪಡೋಣ. ಅದು ಸುಲಭ ಅಲ್ಲ. ಪರಿಶುದ್ಧಿಯಾಗಿ ಜೀವಿಸೋದು ಸುಲಭ ಅಲ್ಲ. ಲೋಕ ಹಂಗೆ ಇದೆ. ಸುಳ್ಳು ಹೇಳದೆ ನಡೆಯಲ್ಲ. ಸುಳ್ಳು ಹೇಳಬೇಕಾದ, ಮೋಸ ಮಾಡಬೇಕಾದ, ಏಮಾರಿಸೋದು, ಅದು ಇದೆಲ್ಲ ಲೋಕದಲ್ಲಿದೆ. ಅದರ ಮಧ್ಯದಲ್ಲಿ ನಾವು ದೇವರಿಗೆ ಮೆಚ್ಚುಗೆ ಆಗಲಿಕ್ಕೆ ನಮ್ಮನ್ನು ಸಮರ್ಪಿಸಿಕೊಡಲಿ. ಪ್ರಿಯ ದೇವರ ಮಕ್ಕಳಿರ, ಪರಿಶುದ್ಧಿ ಎಂಬುದು ಏನೆಂದು ಗೊತ್ತಾ? ನನ್ನ ದೇವರ ಚಿತ್ತ ಏನಿದೆಯೋ ಅದು ನಾನು ಮಾಡುತ್ತೇನೆ, ಅದು ಪರಿಶುದ್ಧಿ. ನನ್ನ ಇಷ್ಟ ನಡಿಬೇಕೆಂಬುದಲ್ಲ, ದೇವರಿಗೆ ಏನಿಷ್ಟ ಅದು ನಡೀಬೇಕಂದ್ರೆ ಅದಲ್ಲಿ ಪರಿಶುದ್ಧಿ ಬರುತ್ತದೆ. ದೇವರು ಹೆಂಗೆಯೋ ತಿಳ್ಕೊಳ್ಳಿ, ನಾನು ಹಿಂಗೆ ಇರಬೇಕು ಅಂತ ಹೇಳೋದು ಅದರಲ್ಲಿ ಮಿಸ್ಟೇಕ್ಗಳಾಗುತ್ತೆ. ಹಾಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ಒಂದು ನಿಮಿಷ ನಮ್ಮನ್ನೇ ದೇವರನ್ನು ಜೋಪಿಸಿಕೊಡೋಣ. ಹೇಳಿದ ಮಾತಿಷ್ಟೇ, ಕ್ರಿಸ್ತ ಯೇಸುವಿನ ಪ್ರಭಾವದ ಪ್ರತಿಷ್ಠೆಯಲ್ಲಿ ಆ ಭಾಗ್ಯಕ್ಕಾಗಿ ನಿರೀಕ್ಷಿಸಬೇಕು. ಕ್ರಿಸ್ತ ಯೇಸುವಿನ ಪ್ರತಿಷ್ಠೆಯಲ್ಲಿ ಮಾತ್ರ ಅಲ್ಲ ಭಾಗ್ಯ ಹೊಂದಿಕೊಳ್ಳಿಕ್ಕಿರೋದು. ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ರಾಜ್ಯ ನಮ್ಮಲ್ಲಿಯೇ ಇದೆ. ನಮ್ಮಲ್ಲಿ ನಾವು ರಕ್ಷಣೆ ಹೊಂದುವಾಗಲೇ ನಾವು ದೇವರ ರಾಜ್ಯದಲ್ಲಿ ಇರುವವರು. ಹಾಗೆ ರಕ್ಷಣೆ ಹೊಂದುವಾಗಲೇ ದೇವರ ರಾಜ್ಯದಲ್ಲಿ ಇರುವಂಥ ನಮಗೆ ಆ ದೇವರ ರಾಜ್ಯದ
ಭಾಗ್ಯ ನಾವು ಅನುಭವಿಸಬೇಕಾದವರು. ಆ ಭಾಗ್ಯ ಎಂಬುದು ಏನು? ಹೇಳಲಿಕ್ಕೆ ಅಶಕ್ಯವಾದ ಸಂತೋಷದಲ್ಲಿ ಹರ್ಷಗೊಳ್ಳುವುದು. ಅದು ಎಲ್ಲ ವಿಷಯದಲ್ಲಿ, ಊಟ, ಮನೆ, ಕೆಲಸ, ಜೀವನ, ಆಸ್ತಿ ಪಾಸ್ತಿ ಎಲ್ಲ ಸರಿಯಿರುವಾಗ ಸಂತೋಷ ತಾನೆ. ಅದಕ್ಕೆ ಎಲ್ಲ ವಿಷಯಗಳಲ್ಲಿ ಸಂತೋಷ ಪಡುವಂತ ಮಾಡ್ತಾರೆ. ಅದಕ್ಕಾಗಿ ನಾವೇನು ಮಾಡಬೇಕು? ಬೇಗ ಹೇಳ್ತೀರಾ? ಹೇಳಲಿಕ್ಕೆ ಅಶಕ್ಯವಾದ ಸಂತೋಷದಲ್ಲಿ ನಾವು ಭಾಗಿಗಳಾಗಲಿಕ್ಕೆ, ಒಂದು, ಮನಸ್ಸಿನ ನಡುಕಟ್ಟು, ಮನಸ್ಸನ್ನು ಲೂಸು ಬಿಡಬೇಡ. ಎರಡು, ಸ್ವಸ್ಥ ಚಿತ್ತರಾಗಿರು. ಒಂದೇ ನಂಬಿಕೆ, ನಮ್ಮ ದರ್ಶನಗಳು, ದೇವರು ಕೊಟ್ಟ ಪ್ರವಾದನೆಗಳು ನೆರವೇರ್ತಾ ಇಲ್ಲ, ಪರಿಸ್ಥಿತಿ ವಿಪರೀತವಾಗ್ತಾ ಇದೆ. ದೇವರು ಕೊಟ್ಟ ದರ್ಶನ ದೊಡ್ಡದು, ಆದರೆ ಹಾಳುಬಾವಿ ಮತ್ತು ಸೆರೆಮನೆಗಳು. ಆದರೂ ನಿಮ್ಮ ಮನಸ್ಸು ಚಂಚಲವಾಗದೆ ದೃಢವಾಗಿ ಸ್ಥಿರಚಿತ್ತವಾಗಿರು. ನನ್ನ ದೇವರು ನನಗಾಗಿ ಕೊಟ್ಟ ಪ್ರವಾದನೆ, ಕೊಟ್ಟ ಆಶೀರ್ವಾದ, ಇಟ್ಟ ಗುರಿ ನೆರವೇರುತ್ತದೆ. ಮನಸ್ಸು ಚಂಚಲ ಮಾಡಲಿಕ್ಕೆ ಬಿಡಬೇಡ. ಮೂರನೇದು, ಕ್ರಿಸ್ತನ ಪ್ರತಿಷ್ಠೆಯನ್ನು ನಿರೀಕ್ಷಿಸು. ಯೇಸು ಕ್ರಿಸ್ತನು ಬಂದೇ ಬರ್ತಾರೆ, ಆಕಾಶ ಮೇಘಗಳಲ್ಲಿ ಬರ್ತಾರೆ. ಅವರು ಬರುವಾಗ ನಾನು ಒಯ್ಯಲ್ಪಡಬೇಕು. ಅದಕ್ಕೆ ತಕ್ಕ ಪರಿಶುದ್ಧ ಜೀವನ ನನಗೆ ಬೇಕು. ಮತ್ತು ನಾಲ್ಕನೇದಾಗಿ, ನಾವು ದುರಾಸೆಗಳು ಬಿಡಿರಿ. ಅಜ್ಞಾನಗಾಲದಲ್ಲಿ ದುರಾಸೆಯಲ್ಲಿ ನಡೆದಿದೆ, ಆದರೆ ಹೀಗೆ ರಕ್ಷಣೆ ಹೊಂದಿದೆ. ದುರಾಸೆಗಳು ಬಿಡುವರಾಗಿರಲಿ. ಮತ್ತು 5, ದೀನಭಾವ, ವಿಧೇಯತ್ವವನ್ನು ಉಳ್ಳವರಾಗಿರಲಿ. ವಿಧೇಯತ್ವ ಉಳ್ಳವರಿಗೆ ಹೇಳಲಿಕ್ಕೆ ಅಶಕ್ಯವಾದ ಸಂತೋಷದಲ್ಲಿ ಹರ್ಷಗೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. 6, ಎಲ್ಲ ವಿಷಯದಲ್ಲಿಯೂ ಪರಿಶುದ್ಧಿಯನ್ನು ಪಾಲಿಸಲಿ. ಹಾಲೆಲೂಯಾ. ಪೇತ್ರಪೌಲನು ಹೇಳಿಕೊಟ್ಟ ವಾಕ್ಯಗಳು. ಈ 6 ಕಾರ್ಯಗಳಲ್ಲಿ ನಾವು ಪ್ರಯತ್ನ ಪಡಲಿಕ್ಕೆ, ಅದಕ್ಕೆ ಪ್ರಯಾಸ ಪಡು, ಸಹಾಯ ಮಾಡಲಿಕ್ಕೆ ಪವಿತ್ರಾತ್ಮನ ಬರ್ತಾರೆ. ನೀ ಆಸೆ ಪಡು, ಇದೇ ಥರ ಆಗಬೇಕು ನನಗೆ ಅಂದ, ಆದರೆ ಪವಿತ್ರಾತ್ಮ ಸಹಾಯ ಮಾಡ್ತಾರೆ. ನೀ ಹೀಗೆ ಇರುವುದಾಗಿದ್ದರೆ ನಿಶ್ಚಯವಾಗಿ ಈಗ ನುಡಿಯಲ್ಪಟ್ಟಿರುವ ದೇವರ ವಾಕ್ಯ ಆಧಾರದ ಮೇಲೆ ಸಂತೋಷದಲ್ಲಿ ನೀ ಹರ್ಷಗೊಳ್ಳುವರಾಗಿದ್ದೀರಿ. ಅದು ಇಲ್ಲಿ ಮಾತ್ರವಲ್ಲ, ಆದನ ಪ್ರತ್ಯಕ್ಷತೆಯಲ್ಲಿಯೂ ಈ ಭಾಗ್ಯವನ್ನು ನಾವು ಹೊಂದುವರಾಗಿರುವೀರಿ. ಇದು ದೇವರ ವಾಕ್ಯವಾಗಿದ್ದಕ್ಕೆ. ಹೌದು ಸ್ವಾಮಿ, ಅದಕ್ಕಾಗಿ ಸಮರ್ಪಿಸುತ್ತೇನೆ. ಕಣ್ಣುಗಳು ಮುಚ್ಚಿಕೊಳ್ಳೋಣ. ಸಾಧ್ಯವಾಗಿದ್ದರೆ ನೀ ಮೊಣಗಾಲುವರು ದೇವರ ಸನ್ನಿಧಿಯಲ್ಲಿ ಕಣ್ಣುಗಳು ಮುಚ್ಚಿ ಕೇಳು. ಹೌದಪ್ಪ, ನನ್ನ ಜೀವನದಲ್ಲಿ ನನಗೆ ಸಂತೋಷ ಬೇಕು, ನನ್ನ ಜೀವನದಲ್ಲಿ ನನಗೆ ಸಮಾಧಾನ ಬೇಕು, ನನ್ನ ಜೀವನದಲ್ಲಿ ನಾನು ಆನಂದ ಅನುಭವಿಸಬೇಕು. ಯಾವಾಗಲೂ ಕಷ್ಟ, ಯಾವಾಗಲೂ ರೋಗ, ಯಾವಾಗಲೂ ಸಾಲೆ, ಯಾವಾಗಲೂ ಅದಿಲ್ಲ ಇದಿಲ್ಲ ಅಂತ ಕಂಪ್ಲೇಂಟ್ಗಳು. ಈ ರೀತಿಯಲ್ಲಿ ನಾನು ಇರಬಾರದು. ಹೇಳಲಿಕ್ಕೆ ಅಶಕ್ಯವಾದ ಸಂತೋಷದಲ್ಲಿ ನಾನು ಹರ್ಷಗೊಳ್ಳಲಿಕ್ಕಾಗಿ ಕರ್ತನ ಪ್ರತ್ಯಕ್ಷತೆಯಲ್ಲಿ ಅದು ಮಹಿಮೆಯಾಗಿ ನಾನು ಹೊಂದಿಕೊಳ್ಳಲಿಕ್ಕಿದೆ. ಆದರೆ ಪ್ರತ್ಯಕ್ಷತೆಯಲ್ಲಿ ಮಾತ್ರವಲ್ಲ, ದೇವರ ರಾಜ್ಯ ಇಲ್ಲಿ ನಮ್ಮ ಬಳಿಯಲ್ಲಿ ಇರುವಾಗ, ದೇವರ ರಾಜ್ಯ ನಮ್ಮ ಬಳಿಯಲ್ಲಿ ಇರುವಾಗ ನಾನು ಅದು ಈಗಲೇ ಅನುಭವಿಸಬೇಕು. ನಾನು ಈಗಲೇ ಆ ಹರ್ಷದಲ್ಲಿ, ಆ ಸಂತೋಷದಲ್ಲಿ, ಆ ಸಮಾಧಾನದಲ್ಲಿ, ಆ ನೆಮ್ಮದಿಯಲ್ಲಿ ನಾನು ಈಗಲೇ ಇರಬೇಕು. ಕರ್ತನೇ, ಅದಕ್ಕಾಗಿ ನನ್ನ ಮನಸ್ಸಿನ ನಡುಕಟ್ಟಲಿಕ್ಕೆ ಅಪ್ಪ ನಿನ್ನ ಪವಿತ್ರಾತ್ಮನ ಸಹಾಯ ಕೇಳುತ್ತೇನೆ. ಕೆಲ ಸಮಯ ನನ್ನ ಮನಸ್ಸು ಚಂಚಲಾಗ್ತಾ ಇದೆ ದೇವರೇ. ಕೆಲವು ಸಮಯ ನನ್ನ ಮನಸ್ಸು ದೇವರ ಗಟ್ಟಿಯಾಗಿರ್ಲಿಕ್ಕೆ ಬಿಡ್ತಾ ಇಲ್ಲ, ನನಗೆ ಅಪನಂಬಿಕೆ ಬರ್ತಾ ಇದೆ. ಪವಿತ್ರಾತ್ಮರೇ ಸಹಾಯ ಮಾಡಿ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ಈ ಸಭೆಯ ಮಕ್ಕಳಿಗೆ ಕರ್ತನೇ, ನೀವೊಂದು ಹಿರಿಯರಾಗಿ ಒಂದು ಕುರುಬನೆಂದೇ ನನ್ನನ್ನು ಇಟ್ಟಿರುವಾಗ ಈ ಹಿಂಡಿಗಾಗಿ ಒಡಕ್ಕಿನಲ್ಲಿ ನಿಂತುಕೊಂಡು ಅಪ್ಪ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಈ ಮಕ್ಕಳೆಲ್ಲರೂ ಕರ್ತನೇ ನಿನ್ನ ಪ್ರತ್ಯಕ್ಷತೆಯ ಆ ಮಹಾ ಭಾಗ್ಯವನ್ನು ಹೊಂದಿಕೊಳ್ಳಲಿಕ್ಕಾಗಿ ಇವರು ನಿರೀಕ್ಷೆಯಲ್ಲಿ ನೆಲೆಗೊಂಡು ಆ ಹೇಳಲಿಕ್ಕೆ ಅಶಕ್ಯವಾದ ಸಂತೋಷದಲ್ಲಿ ಹರ್ಷಗೊಳ್ಳುವ ಹಾಗೆ ಇವರು ಆಶೀರ್ವದಿಸಪಡಲಿ. ಈ ಮಕ್ಕಳು ಸಂತೋಷ ಪಡಲಿ, ಇವರು ಸಮಾಧಾನ ಪಡಲಿ, ಇವರು ನೆಮ್ಮದಿಯಾಗಿರಲಿ. ಈಗಿನ ಕಾಲದಲ್ಲಿಯೂ ಬರುವ ಕಾಲದಲ್ಲಿಯೂ ಹೇಳಲಿಕ್ಕೆ ಅಶಕ್ಯವಾದ ಸಂತೋಷದಲ್ಲಿ ಮಕ್ಕಳು ಹರ್ಷಗೊಳ್ಳಲಿ. ಕರ್ತನೇ, ನಿನ್ನ ಪ್ರಭಾವದ ಪ್ರತ್ಯಕ್ಷತೆಯನ್ನು ನಿರೀಕ್ಷಿಸಿ ಅದರಲ್ಲಿ ಮಕ್ಕಳು ಸೌಭಾಗ್ಯವನ್ನು ಹೊಂದುವರಾಗಿರಲಿ. ಅಲ್ಲಿ ತನಕ ಮನಸ್ಸಿನ ನಡುಕಟ್ಟಿಕೊಂಡವರಾಗಿರಲಿ ಅಪ್ಪ.
ಮನಸ್ಸು ಚಂಚಲವಾಗಿ ಹೋಗದೆ ಆ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ ಅದು ಮಾಡಬೇಕಾ ಇದು ಮಾಡಬೇಕಾ ಅಂದ ಮನಸ್ಸಿನ ನಡು ಲೂಸ್ ಆಗಬೇಡ. ಮನಸ್ಸಿನ ನಡುಗೆ ದೇವರೇ ಬಲಹೀನವಾಗಬೇಡ, ದೃಢವಾಗಿರಲಿ, ಬಲವಾಗಿರಲಿ, ಸ್ವಸ್ಥ ಚಿತ್ತದೆ. ನಾನಾ ಚಿಂತಗಳಿಂದ ಮನಸ್ಸು ಕಂಗಟ್ಟು ಹೋಗದಿರಲಿ ಅಪ್ಪ. ಮಕ್ಕಳ ಮನಸ್ಸು ಗೆಲಿಬಿಲಿಗಳಲ್ಲಿ ಒಳಪಟ್ಟು ಹೋಗದಿರಲಿ. ಮನಸ್ಸು ಸ್ವಸ್ಥವಾಗಿ ನನ್ನನ್ನು ಹಾಳುಬಾವಿಯಲ್ಲಿ ಹಾಕಿದರು, ನನ್ನನ್ನು ಸೆರೆಮನೆಯಲ್ಲಿ ಹಾಕಿದರು, ನನ್ನನ್ನು ಸಿಂಹದ ಗವಿಯಲ್ಲಿ ಹಾಕಿದರು, ನನ್ನನ್ನು ಉರಿಯುವ ಜ್ವಾಲೆಯಲ್ಲಿ ಹಾಕಿದರು, ನನ್ನನ್ನು ಉದ್ಧರಿಸುವ ದೇವರಿದ್ದಾರೆ. ಸಮಯ ಬರುವ ತನಕ್ಕೆ ನನ್ನ ಮೇಲೆ ಬರಲಿಕ್ಕಾಗಲ್ಲ. ರಾತ್ರಿ ಸಿಂಹದ ಗೆವಿಯಲ್ಲಿ ಹಾಕಿದರೆ ಮುಂಜಾನೆ ತನಕ್ಕೆ ಸಿಂಹದ ಗೆವಿಯಲ್ಲಿ ಇರಬೇಕಾಯಿತು. ಮುಂಜಾನೆ ಹೋಗಿ ಕೂಗುತ್ತಾನೆ, ದಾನಿಯೇಲನೇ ಒಂದು ಸಮಯವಿದೆ. ಹಾಳು ಬಾವಿಯಿಂದ ಬಿಡುಗಡೆ ಆಗುತ್ತೆ ಎಂದು ನೋಡಿದರೆ ಬಿಡುಗಡೆ ಇಲ್ಲ. ಅಲ್ಲಿಂದ ಪೊತ್ತಿಪೇರನ ಮನೆಯಲ್ಲಿ ಬಿಡುಗಡೆಯಾಗಬಹುದು ಅಂತ ತಿಳ್ಕೊಂಡೆ, ಅಲ್ಲಿಂದ ಜೈಲಿಂದ ಏನಾದರೂ ಬಿಡುಗಡೆಯಾಗಬಹುದು ನೋಡಿದೆ, ಆದರೆ ಅಲ್ಲಿ ವರ್ಷಗಟ್ಟಲೆ. ಆದರೂ ನನಗೆ ಬಂಗಾರವು ನಶಿಸಿ ಹೋಗುವುದಾಗಿದ್ದರು, ಅದು ಬಹು ಬೆಲೆಯುಳ್ಳದಾಗಿದ್ದರು, ಅದು ಬೆಂಕಿಯಲ್ಲಿ ಶೋಧಿಸುವುದುಂಡಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾದ ನನ್ನ ನಂಬಿಕೆಯು ನಾನಾ ವಿಧ ಕಷ್ಟಗಳಿಂದ ಶೋಧಿಸುವುದುಂಡಷ್ಟೇ. ಶೋಧಿಸಿ ನಾನು ಶುಭ್ರವಾಗಿ ಹೊರಗಡೆ ಬಂದ ಮೇಲೆ ನನಗೆ ದೇವರು ಹೇಳಲಿಕ್ಕೆ ಅಶಕ್ಯವಾದ ಹರ್ಷದಲ್ಲಿ ಸಂತೋಷಿಸುವ ಹಾಗೆ ನನ್ನ ದೇವರು ಕಾರ್ಯ ಮಾಡುತ್ತಾರೆ ಎಂಬ ಆ ಧೈರ್ಯ ಮಕ್ಕಳಿಗುಂಟಾಗಲಿ, ಆ ನಿರೀಕ್ಷೆ ಇರಲಿ. ಅದೇ ಥರ ದೇವರೇ ಯಾವ ದುರಾಸೆ ಇಲ್ಲದವರಾಗಿ, ಆಗಿನ ಕಾಲದಲ್ಲಿ ಅಜ್ಞಾನದ ಕಾಲದಲ್ಲಿ ದುರಾಸೆ ಇತ್ತು, ಹೀಗೆ ದುರಾಸೆ ಇಲ್ಲದವರಾಗಿ ಮತ್ತು ವಿಧೇಯತ್ವವುಳ್ಳವರಾಗಿ ದೇವರ ಸನ್ನಿಧಿಯಲ್ಲಿಯೂ ವಿಶೇಷವಾಗಿ ದೇವರ ಸೇವಕರ ಬಗ್ಗೆ ಎಲ್ಲ ಮಾತಾಡುವಾಗ ನಾನು ಹೆಮ್ಮೆಪಟ್ಟು ಮಾತಾಡದೆ ನನ್ನ ವಿಧೇಯತ್ವದಿಂದ, ವಯಸ್ಸಲ್ಲಿ ಚಿಕ್ಕವನಾಗಿದ್ದರೂ ಮೋಸೆ ಬಳಿ ಹೇಳೋದು ದೇವರು ಸಹಿಸಲಿಲ್ಲದಿದ್ದರೆ ಅಭಿಷಿಕ್ತರ ಬಗ್ಗೆ ನಾನು ಕೇವಲವಾಗಿ ಮಾತಾಡದೆ, ಗೌರವ ಕೊಡಬೇಕಾದವರಿಗೆ ಗೌರವ, ವಿಧೇಯತ್ವ ಮಾಡಬೇಕಾದವರ ಹತ್ರ ವಿಧೇಯತ್ವ, ಹಾಗೆ ನನ್ನ ವಿಧೇಯತ್ವವನ್ನು ಪಾಲಿಸಿಕೊಂಡು ಪರಿಶುದ್ಧಿಯಲ್ಲಿ ಪ್ರಯತ್ನ ಪಡುವವರು. ಕರ್ತನೇ, ಮಕ್ಕಳು ಪವಿತ್ರರಾಗಿರಲಿ, ನಡೆಯಲ್ಲಿ ನುಡಿಯಲ್ಲಿ ಕ್ರಿಯೆಗಳಲ್ಲಿ ಯೋಚನೆಗಳಲ್ಲೆಲ್ಲ ಪವಿತ್ರರಾಗಲಿಕ್ಕೆ ಪವಿತ್ರಾತ್ಮನೇ ನೀ ಸಹಾಯ ಮಾಡಿ. ಯಾವುದು ಹಿತಕರವಾದುದು, ಯಾವುದು ಗುಣಕರವಾದುದು, ಯಾವುದು ಪ್ರೀತಿಕರವಾದುದು, ಯಾವುದು ದೇವರಿಗೆ ಮೆಚ್ಚುಗೆಯಾಗಿದೆಂದು ತಿಳಿದುಕೊಂಡು ಮಾಡಲಿಕ್ಕೆ ಮಕ್ಕಳಿಗೆ ಪವಿತ್ರಾತ್ಮರೇ ಸಹಾಯ ಮಾಡಿರಿ. ಎಲ್ಲ ಮಕ್ಕಳು ಪರಿಶುದ್ಧರಾಗಿರಲಿ. ನಿನ್ನ ದಾಸರಾದ ನಾವುಗಳು ದೇವರೇ ಈ 6 ವಿಷಯಗಳಲ್ಲಿ ನಾನು ಮತ್ತು ನನ್ನ ಕುಟುಂಬದಲ್ಲಿ ಇರುವವರು ಕೂಡ ಮನಸ್ಸಿನ ನಡುಕಟ್ಟಿ ದೇವರ ಸ್ಥಿರಚಿತ್ತರಾಗಿ ನಾವು ನಿರೀಕ್ಷಿಸಿ, ನಾವು ವಿಧೇಯತ್ವ ಕಲಿದು, ನಾವು ದೇವರೇ ದುರಾಸೆ ಇಲ್ಲದೆ ನಾವುಗಳು ಪವಿತ್ರತ್ವವನ್ನು ದೇವರ ಎದುರು ನೋಡಿ ಸಭೆಯ ಮಕ್ಕಳು ಸೇವಕರು ನಾವು ಒಟ್ಟಾಗಿ ದೇವರೇ ಹರ್ಷಿಸಿ ಸಂತೋಷಿಸಿ ಹೇಳಲಿಕ್ಕೆ ಅಶಕ್ಯವಾದ ಆನಂದದಲ್ಲಿ ಉಲ್ಲಾಸ ಪಡುವ ದಿನಗಳಾಗಿರಲಿ. ನೀವು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಈ ವಾಕ್ಯ ಸಂದೇಶಗಳ ಮೂಲಕ, ಈ ಪ್ರಾರ್ಥನೆಗಳ ಮೂಲಕ ಈ ಆಶೀರ್ವಾದ ಈ ಕೇಳುವಂಥ ಪ್ರತಿಯೊಬ್ಬರಲ್ಲಿ ಈ ಸಂತೋಷದ ಆನಂದದ ಆಶೀರ್ವಾದಗಳು ಮತ್ತು ಕರ್ತನ ಪ್ರತ್ಯಕ್ಷತೆಯಲ್ಲಿ ಅವರೊಂದಿಗೆ ಒಯ್ಯಲ್ಪಡುವಂಥ ಆ ಮಹಾಭಾಗ್ಯವು ಹೊಂದಿಕೊಳ್ಳುವಂತೆ ಎಲ್ಲ ಮಕ್ಕಳಿಗೂ ಕೃಪೆ ನೀಡು. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567
ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.